ಎಲ್ಲ ಶರಣ ಬಾಂಧವರಿಗೂ ನಮಸ್ಕಾರ. ಎಲ್ಲರಿಗೂ ಈ 889ನೆಯ ಇಂಟರ್ನ್ಯಾಷನಲ್ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕೆಲವೇ ನಿಮಿಷಗಳಲ್ಲಿ, ಇನ್ನು 10 ನಿಮಿಷಗಳಲ್ಲಿ ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ಅಲ್ಲಿಯ ತನಕ ಶರಣರ ನಾಮಾಮೃತವನ್ನ, ವಚನಾಂಕಿತ ಅಷ್ಟೋತ್ತರವನ್ನ ಕೇಳೋಣ. ಓಂ ಕೂಡಲ ಸಂಗಮ ದೇವಾಯ ನಮಃ. ಓಂ ಗುಹೇಶ್ವರಾಯ ನಮಃ. ಓಂ ಚನ್ನಮಲ್ಲಿಕಾರ್ಜುನಾಯ ನಮಃ. ಓಂ ಕೂಡಲ ಚನ್ನ ಸಂಗಮ ದೇವಾಯ ನಮಃ. ಓಂ ಕಪಿಲ ಸಿದ್ಧ ಮಲ್ಲಿಕಾರ್ಜುನಾಯ ನಮಃ. ಓಂ ಸರ್ವಜ್ಞಾಯ ನಮಃ. ಓಂ ರಾಮನಾಥಾಯ ನಮಃ. ಓಂ ಸಂಗಯ್ಯಾಯ ನಮಃ. ಓಂ ನಿಜಾತ್ಮ ರಾಮಾಯ ನಮಃ. ಓಂ ಕಾಲಿದೇವರ ದೇವಾಯ ನಮಃ. ಓಂ ಮಹಾಗಣ ಸೋಮೇಶ್ವರಾಯ ನಮಃ. ಓಂ ಚನ್ನ ಸಂಗಯ್ಯಾಯ ನಮಃ. ಓಂ ನಾಗಿನಾಥಾಯ ನಮಃ. ಓಂ ಅಮರೀಶ್ವರ ಲಿಂಗಾಯ ನಮಃ. ಓಂ ಸದಾಶಿವಮೂರ್ತಿ ಲಿಂಗಾಯ ನಮಃ. ಓಂ ಅಮರೇಶ್ವರ ಲಿಂಗಾಯ ನಮಃ. ಓಂ ಧರ್ಮೇಶ್ವರ ಲಿಂಗಾಯ ನಮಃ. ಓಂ ಚಂದ್ರಚೂಡೇಶ್ವರ ಲಿಂಗಾಯ ನಮಃ. ಓಂ ಅರ್ಕೇಶ್ವರ ಲಿಂಗಾಯ ನಮಃ. ಓಂ ಚಂಡೇಶ್ವರ ಲಿಂಗಾಯ ನಮಃ. ಓಂ ಅಮುಗೇಶ್ವರ ಲಿಂಗಾಯ ನಮಃ. ಓಂ ಅಗಜೇಶ್ವರ ಲಿಂಗಾಯ ನಮಃ. ಓಂ ಅಗಮ್ಯೇಶ್ವರ ಲಿಂಗಾಯ ನಮಃ. ಓಂ ಐಗಂಟೇಶ್ವರ ಲಿಂಗಾಯ ನಮಃ. ಓಂ ಅತುರೇಶ್ವರ ಲಿಂಗಾಯ ನಮಃ. ಓಂ ಬಲ್ಲೇಶ್ವರ ಲಿಂಗಾಯ ನಮಃ. ಓಂ ಬಂಕೇಶ್ವರ ಲಿಂಗಾಯ ನಮಃ. ಓಂ ಭೀಮೇಶ್ವರ ಲಿಂಗಾಯ ನಮಃ. ಓಂ ಬ್ರಹ್ಮೇಶ್ವರ ಲಿಂಗಾಯ ನಮಃ. ಓಂ ಚಂಡಿಕೇಶ್ವರ ಲಿಂಗಾಯ ನಮಃ. ಓಂ ಚನ್ನ ಬಸವಲಿಂಗಾಯ ನಮಃ. ಓಂ ಚನ್ನರಾಮೇಶ್ವರ ಲಿಂಗಾಯ ನಮಃ. ಓಂ ದಾಸರೇಶ್ವರ ಲಿಂಗಾಯ ನಮಃ. ಓಂ ಏಳೇಶ್ವರ ಲಿಂಗಾಯ ನಮಃ. ಓಂ ಗಾರುಡೇಶ್ವರ ಲಿಂಗಾಯ ನಮಃ. ಓಂ ಗಂಗೇಶ್ವರ ಲಿಂಗಾಯ ನಮಃ.
गानलिंगाय नमः। ॐ कामलेश्वरलिंगाय नमः। ॐ काटेश्वरलिंगाय नमः। ॐ कदम्बलिंगाय नमः। ॐ कुम्भेश्वरलिंगाय नमः। ॐ कुरंगेश्वरलिंगाय नमः। ॐ महालिंगाय नमः। ॐ मल्लिकार्जुनलिंगाय नमः। ॐ मेकलेश्वरलिंगाय नमः। ॐ नागरेश्वरलिंगाय नमः। ॐ निजगुणेश्वरलिंगाय नमः। ॐ निजलिंगाय नमः। ॐ निराललिंगाय नमः। ॐ निरंगलिंगाय नमः। ॐ निर्भीतनिजलिंगाय नमः। ॐ रामेश्वरलिंगाय नमः। ॐ राजेश्वरलिंगाय नमः। ॐ सद्योजातलिंगाय नमः। ॐ संगमेश्वरलिंगाय नमः। ॐ संकेश्वरलिंगाय नमः। ॐ सिद्धलिंगाय नमः। ॐ सिद्धसोमनाथलिंगाय नमः। ॐ सोमनाथलिंगाय नमः। ॐ सोमेश्वरलिंगाय नमः। ॐ त्रिपुरान्तकलिंगाय नमः। ॐ उलियउमेश्वरलिंगाय नमः। ॐ उरिलिंगाय नमः। ॐ वरदमहालिंगाय नमः। ॐ वीरबीरेश्वरलिंगाय नमः। ॐ विश्वाविरहितलिंगाय नमः। ॐ विश्वेश्वरलिंगाय नमः। ॐ कामेश्वराय नमः। ॐ महामहिममारेश्वराय नमः। ॐ गवरेश्वराय नमः। ॐ अखंडेश्वराय नमः। ॐ अमुगेश्वराय नमः। ॐ भीमेश्वराय नमः। ॐ भोगमल्लिकार्जुनाय नमः। ॐ भोगेश्वराय नमः। ॐ चन्नरामेश्वराय नमः। ॐ धूलेश्वराय नमः। ॐ गजेश्वराय नमः। ॐ गुम्मेश्वराय नमः। ॐ गुरुसिद्धेश्वराय नमः। ॐ जम्बेश्वराय नमः। ॐ कालेश्वराय नमः। ॐ कल्लेश्वराय नमः। ॐ कुम्भेश्वराय नमः। ॐ मधुकेश्वराय नमः। ॐ मल्लिकार्जुनाय नमः। ॐ मल्लिनाथाय नमः। ॐ मारेश्वराय नमः। ॐ नास्तिनाथाय नमः। ॐ निष्कलंकाय नमः। ॐ निजशान्तीश्वराय नमः। ॐ निम्बेश्वराय नमः। ॐ निर्लज्जेश्वराय नमः। ॐ रामेश्वराय नमः। ॐ सकलेश्वराय नमः। ॐ संगनबसवेश्वराय नमः। ॐ शान्तमल्लिकार्जुनाय नमः। ॐ शम्भुजग्गेश्वराय नमः। ॐ शान्तकूडलसंगमदेवाय नमः।
ಓಂ ಶಾಂತೀಶ್ವರಾಯ ನಮಃ. ಓಂ ಶಿವಸಿದ್ದೇಶ್ವರಾಯ ನಮಃ. ಓಂ ಸಿದ್ದರಾಮೇಶ್ವರಾಯ ನಮಃ. ಓಂ ಸಿದ್ಧಲಿಂಗೇಶ್ವರಾಯ ನಮಃ. ಓಂ ಸಿದ್ಧ ಸೋಮನಾಥಾಯ ನಮಃ. ಓಂ ಸೋಮೇಶ್ವರಾಯ ನಮಃ. ಓಂ ಸ್ವತಂತ್ರ ಸಿದ್ಧಲಿಂಗೇಶ್ವರಾಯ ನಮಃ. ಓಂ ತೆಲುಗೇಶ್ವರಾಯ ನಮಃ. ಓಂ ವಿಶ್ವೇಶ್ವರಾಯ ನಮಃ. ಓಂ ನಮಃ ಶಿವಾಯ. ನಮಸ್ಕಾರ. 889ನೆಯ ಇಂಟರ್ನ್ಯಾಷನಲ್ ಬಸವ ಜಯಂತಿ ಗುರು ಬಸವ ಆದಿಶರಣರ ನೆನಪಿಗೋಸ್ಕರ ಮಾಡುತ್ತಿರುವಂಥ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸ್ವಾಗತ. ಈಗ ಮೊದಲು ಓಂ ಚಾಂಟಿಂಗ್, ನಂತರ ನಮ್ಮ ಸ್ಥಾಪಕರನ್ನು ನೆನೆಸ್ಕೊಂಡು ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ವೀರಶೈವ ಸಮಾಜ ಆಫ್ ನಾರ್ತ್ ಅಮೆರಿಕಾ 45 ವರ್ಷಗಳ ಹಿಂದೆ ಸ್ಥಾಪಿಸಲ್ಪಟ್ಟಿತು. ಇದನ್ನು ಸ್ಥಾಪನೆಗೆ ಬಹಳಷ್ಟು ಜನ ಶ್ರಮವಹಿಸಿದ್ದಾರೆ. ಸ್ಥಾಪಿಸಿ ಬೆಳೆಸಿ ಇಲ್ಲಿಯ ತನಕ ತರುವುದಕ್ಕೆ ಬಹಳಷ್ಟು ನಮ್ಮ ಶರಣರು, ವೀರಶೈವರು, ಲಿಂಗಾಯತರು ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ ಈ ನಮ್ಮ ಅಮೆರಿಕ ನಾಡಿನಲ್ಲಿ. ಅಂತಹ ಸ್ಥಾಪಕರನ್ನು ನೆನೆಸಿಕೊಳ್ಳುವುದು ನಮ್ಮ ಭಾಗ್ಯ ಹಾಗೂ ಕರ್ತವ್ಯ. ನಮಃ ಶಿವಾಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿ. ಈಗ ನಮ್ಮ ಸ್ಥಾಪಕರನ್ನು ನೆನೆಸಿಕೊಳ್ಳೋಣ. ನಮ್ಮ ವೀರಶೈವ ಸಮಾಜದ ಸ್ಥಾಪಕರು ನಮಸ್ಕಾರ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಲಿಕ್ಕೆ ಸುಮಾರು 50ಕ್ಕಿಂತ ಹೆಚ್ಚು ಕನ್ನಡ, ಇಂಡಿಯನ್ ಹಾಗೂ ಆಸ್ಟ್ರೇಲಿಯಾ, ಮಿಡ್ಲ್ ಈಸ್ಟ್ ಮತ್ತು UK ಸಂಸ್ಥೆಗಳು ನಮ್ಮ ಜೊತೆ ಕೆಲಸ ಮಾಡ್ತಿದ್ದಾರೆ. ಬಸವಾದಿ ಶರಣರ ಬಸವನ ವರ್ಲ್ಡ್ ಲಿಟ್ರೇಚರ್ಗೆ ಕಾಂಟ್ರಿಬ್ಯೂಷನ್ನು ವಚನಗಳ ಮೂಲಕ ಆಗಿರುವುದನ್ನ, ಮತ್ತೆ ಅವರ ಸೋಷಿಯಲ್ ರಿಫಾರ್ಮ್, ವುಮನ್ ಎಂಪವರ್ಮೆಂಟ್, ಡೆಮಾಕ್ರೆಟಿಕ್ ಐಡಿಯಾಸ್ನ ಎಲ್ಲರಿಗೂ ಹಂಚಬೇಕು ಅನ್ನೋ ಒಂದು ಮಹದಾಶಯದಿಂದ ನಾವೆಲ್ಲರೂ ಒಗ್ಗೂಡಿದ್ದೀವಿ. ಈ ಆರ್ಗನೈಸೇಷನ್ನ
ನಾನು ನೆನೆಸ್ಕೊಳ್ಳೋದು ನಮ್ಮ ಕರ್ತವ್ಯ. ಅವರಿಗೂ ನಮ್ಮ ಒಂದು ನಮನವನ್ನ, ಒಂದು ಹಾರ್ದಿಕ ಸುಸ್ವಾಗತವನ್ನ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ನಮ್ಮ ಜೊತೆ ಕೈ ಜೋಡಿಸಿರುವಂತಹ ಆರ್ಗನೈಸೇಷನ್ಗಳು ಹಲವಾರು ಕಡೆಯಿಂದ ಈ ಸಂಸ್ಥೆಗಳು ನಮ್ಮ ಜೊತೆ
ಇಷ್ಟು ಆರ್ಗನೈಸೇಷನ್ಗಳು ನಮ್ಮ ಜೊತೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಇನ್ನೂ ಈ ರೀತಿಯ ಸಂಖ್ಯೆ ಬೆಳೆಯುತ್ತಾ ಹೋಗಬೇಕು ಅಂತ ನಮ್ಮ ಆಶೆ. ಅದರಲ್ಲೂ ನಮ್ಮ ಬಸವ ಸಮಿತಿ ಬೆಂಗಳೂರು ಕೇಂದ್ರ ಸಂಸ್ಥೆಯು ಬಹಳಷ್ಟು ಸಹಕಾರ ಕೊಟ್ಟುಕೊಂಡು ನಮ್ಮ ಜೊತೆ ಈ ಕೆಲಸದಲ್ಲಿ ಸಹಭಾಗಿಯಾಗಿದ್ದಾರೆ. ಈ ಕಾರ್ಯಕ್ರಮವನ್ನು ಈಗ ನಾನು ನಡೆಸಿಕೊಡಲು ನಮ್ಮ ಸಹೋದರಿಯರಾದ ಸುಮಾ ಸುರೇಶ್ ಮತ್ತು ಮುಕ್ತಾ ಸಾತೇವಾರವನ್ನ ವಿನಂತಿಸಿಕೊಳ್ತಿದ್ದೀನಿ. ಮುಕ್ತಾ ಮತ್ತು ಸುಮಾ ಅವರೇ, ಈಗ ನಿಮ್ಮ ಕಾರ್ಯಕ್ರಮ. Thank you, Harishana. Welcome everyone. Welcome to all the Sharanayaru who have joined us from across the globe today to celebrate the 889th Basava Jayanti celebrations. I promise you this will be a very enriching and enlightening program. So we will begin with the first program, which is Bannire Sharanare and Gnanapurnam Bhajans by VSNA Detroit chapter members. ಬನ್ನಿರಿ ಶರಣರೇ ಬನ್ನಿರಿ ತೆರೆದಿದೆ ಅಣ್ಣನ ಹೃದಯದ ಮಹಾಮನೆ. ಬನ್ನಿರಿ ಶರಣರೇ ಬನ್ನಿರಿ ತೆರೆದಿದೆ ಅಣ್ಣನ ಹೃದಯದ ಮಹಾಮನೆ. ಹಿರಿಯರು ಕಿರಿಯರು ದಿನರು ದಲಿತರು ಮಾನವರೆಲ್ಲರಿಗೂ ಮುಕ್ತಿ
ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನ ಅನುರಾಗ ಭಕ್ತಿಯಲ್ಲಿ ಅನುದಿನ ಗುರುವಿನ ಅನುರಾಗ ಭಕ್ತಿಯಲ್ಲಿ ಜನನ ಮರಣ ರಹಿತ ಚಂದವೇ ಬೆಳಗಿರಿ. ಜನನ ಮರಣ ರಹಿತ ಚಂದವೇ ಬೆಳಗಿರಿ. ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಾನೀನೆಂಬುದ ಬಿಡಿರಿ ನರಕವೇ ಚಾಪಿ ಜ್ಞಾನಿಗಳೊಡನಾಡಿರಿ. ನಾನೀನೆಂಬುದ ಬಿಡಿರಿ ನರಕವೇ ಚಾಪಿ ಜ್ಞಾನಿಗಳೊಡನಾಡಿರಿ. ಈ ನಾವಿಕಯ ಜನ್ಮ ಹಿಂಗರಿಸಿ ಲಿಂಗಕ್ಕೆ. ಈ ನಾವಿಕಯ ಜನ್ಮ ಹಿಂಗರಿಸಿ ಲಿಂಗಕ್ಕೆ. ದೇವಾನಿ ಗತಿಯನ್ನು ಮನವೆತ್ತಿ ಬೆಳಗಿರಿ. ದೇವಾನಿ ಗತಿಯನ್ನು ಮನವೆತ್ತಿ ಬೆಳಗಿರಿ. ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಅಷ್ಟಾವರಣದ ಸೂರವು ಮಾನವ ಜನ್ಮ ಹುಟ್ಟಿ ಬರುವುದೇ ದುರ್ಲಭ. ಅಷ್ಟಾವರಣದ ಸೂರವು ಮಾನವ ಜನ್ಮ ಹುಟ್ಟಿ ಬರುವುದೇ ದುರ್ಲಭ. ಕೊಟ್ಟಾನೆ ಗುರು ಎನಗೆ ಮಾಡಿದ ಫಲದಿಂದ. ಕೊಟ್ಟಾನೆ ಗುರು ಎನಗೆ ಮಾಡಿದ ಫಲದಿಂದ. ಹುಟ್ಟಿದ ಮಗನೆಸರು ಶಿವ ಎಂದು ಕರೆಯಿರಿ. ಹುಟ್ಟಿದ ಮಗನೆಸರು ಶಿವ ಎಂದು ಕರೆಯಿರಿ. ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಗಂಧದ ಕವ್ವಲೆ ಕಳೆದು ಉಳಿದು ಮಾನವ ಜನ್ಮದ ಬೆಳಗಿದೆ. ಮಾನವ ಜನ್ಮದ ಕತ್ತಲೆ ಕಳೆದು ಉಳಿದು ಮಾನವ ಜನ್ಮದ ಬೆಳಗಿದೆ. ಅನುಭವದ ಸುಖದಾಗೆ ಕೈ ಸೇರುವುದು. ಅನುಭವದ ಸುಖದಾಗೆ ಕೈ ಸೇರುವುದು. ಅನುಭವಲಿಂಗಕ್ಕೆ ಮನವತ್ತಿ ಬೆಳಗಿರಿ. ಅನುಭವಲಿಂಗಕ್ಕೆ ಮನವತ್ತಿ ಬೆಳಗಿರಿ. ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಿರ್ಮಲವಾದ ಮನವೇ ಎಲ್ಲರಿಗೂ ನಮಸ್ಕಾರ, ಶರಣಾರ್ಥಿ. ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ನಾನು ಈ ಪ್ರಸಿದ್ಧವಾದ ಬಸವಣ್ಣನವರ ವಚನದಿಂದ ಈ ಕಾರ್ಯಕ್ರಮವನ್ನು ಶುರು ಮಾಡ್ಬೇಕಂತ ಇದ್ದೀನಿ. ನನ್ನ ಭಾಗದಲ್ಲಿ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ
ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಎಂದು ಹೇಳುತ್ತಾ ಎಷ್ಟು ಸೊಗಸಾಗಿ ಮೂಡಿ ಬಂತು ಅಲ್ವಾ ಭಜನೆ. ಅವರೆಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತಾ ನೆಕ್ಸ್ಟ್ ನಮ್ಮ ಓನ್ ಹ್ಯೂಸ್ಟನ್ HTC ಪ್ರೆಸಿಡೆಂಟ್, STC ಇಂದ ಪ್ರೆಸಿಡೆಂಟ್ ಆಗಿ ಇವಾಗ BSNL ಸಿಂಗಲ್ ಪ್ರೆಸಿಡೆಂಟ್ ಆಗಿರೋ ಹರೀಶ್ ಅವರು ನಮ್ಮ ವೆಲ್ಕಮ್ ಭಾಷಣವನ್ನ ಮಾಡ್ತಾರೆ. ಅವರಿಂದ ಕೇಳೋಣ ಬನ್ನಿ. ಭಕ್ತಿ ಇಲ್ಲದ ಬಡವ ನಾನಯ್ಯ. As the first servant of our esteemed Veerashaiva Samaja of North America, it is my privilege and pleasure to invite all of you briefly to this beautiful celebration, celebrating the birthday of Guru Basava, along with him remembering all the Adi Sharanas. When we remember Guru Basava, our Adi Sharanas are part of him. When we remember Adi Sharanas, Guru Basava is integral part of them. For this, their vachanas are the witness. Why we are doing this Basava Jayanti celebration to such a scale? It is in line with our VSNA, Veerashaiva Samaja, goals, mission, and objectives. Our goal is preserve, promote, protect, propagate Veerashaiva Lingayat heritage, legacy, and the way of life, along with the universal values of our vachanas, and exemplify the principles of Dasoha and Kaya. What is Veerashaiva Lingayat heritage and legacy? We all know in 12th century, our Adi Sharanas did this revolution and brought this revolutionary idea into our society. Our legacy is not just limited to 12th century. From 12th century onwards, until the vachanas were found in the beginning of 20th century, we spent almost 8 centuries. Our legacy includes that also. What is very important is, when the revolution happened in 12th century, many generations were not able to continue to follow the same spirit, equality, and women empowerment in the next generations. Why? Why they could not sustain the Sharana's thoughts over the centuries? We all agree Sharana's thoughts are so revolutionary and so progressive even to this day. Many of us in our adopted land here in US, UK, Australia, and back at home as a modern society, it is so difficult for us to adhere to it and follow it, properly. Then you can imagine 40 generations from 12th century to until now, they have struggled to maintain these thoughts, and some deviation has happened. Those deviations, because of the various people living in the various parts of Karnataka, neighboring states, their beliefs have slightly different today. And those beliefs have been deeply embedded in their family values, and they have been given to the current generation by their previous generation. Basavadi Sharanas are viewed as a reincarnation of Avatar Purusha of many gods. Basava has been viewed as Avatar of Nandi, which is the vehicle of Lord Shiva. This is not uncommon in our society. Any extraordinary person is always viewed as incarnation of God. Very similar to Rama, Krishna, Buddha. We are all consider them as incarnation of the God. And due to this,
our belief have been slightly deviated from what exactly Basavadi Sharanas thought. Due to the relentless effort of Vachana Pitamaha Phagu Halakatti, Vachanas have been brought out, and we are understanding the thought process of our Sharanas more clearly. But what we are observing is the lack of information, understanding, and appreciation for life, work, and values and tenets propagated by Adi Sharanas. Only way we can overcome this is by spreading this information, knowledge about Basavadi Sharanas, their literature, their Vachana literature, and their social reformation, equality, women empowerment. And this is by doing this, our people, along with our people, all the Kannadigas, Indians, and others will have the opportunity to understand the great messages of our Adi Sharanas and Basava, Guru Basava. This is exactly in line with the mission and goals of our VSNA, which they have been doing from more than 4 decades. Along with us, our elder brother, Basava Samiti of Bangalore, India, they have been working on this more than 5 decades, especially with the great project converting all our Vachanas which are written in Kannada to other languages. Their goal is to reach more than 50 languages in the near future, and that is exactly in line with our goal. And we wish them all the best. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ನಮ್ಮ ಶರಣರು ಹೇಳ್ದಂಗೆ, this is the only way through knowledge we can spread this, Adi Sharanas belief. And especially our youth, our younger generation, they respond to this Samanvaya values of equality in every aspect of life. So this is our only way forward. Hence, along with VSNA, many other organizations are joining together to celebrate Guru Basava and share his literary contribution and the messages of social reformation to all the people. So we will be having 2 sessions. Morning session is focused on USA, Middle East, UK, and India. Evening session is focused again USA, Australia, Asia Pacific, New Zealand, and India. None of the program will be repeated other than our Prime Minister Narendra Modi's speech. So please join me. I welcome all of you. Muruga Sharanaru from Chitradurga and Suttur Swamiji and Shirudra Swamijis are going to bless us in this program. Please join us, and I request our MCs to take this program forward. Sharana Sharana. Thank you, Harisharna, for the very warm welcome. Your words encouraging the current generation to go ahead and continue our rich legacy and heritage from our Sharanas and Adi Sharanas resonated very well with me. The next program that we have is from a message by Sri Aravind Jatti, the president of Basava Samiti, Bangalore, India. He will talk to us about mythical and historical Basava, followed by a message by Prime Minister Sri Narendra Modi. 889ನೇ ಬಸವ ಜಯಂತಿಯ ಶುಭಾಶಯಗಳು. ಆತ್ಮೀಯ ಬಸವಾಭಿಮಾನಿಗಳೇ, ಈ ದಿನ ಜಗತ್ತಿನಾದ್ಯಂತ ಬಸವ ಜಯಂತಿಯು ಆಚರಣೆಗೊಳ್ತಾ ಇದೆ. ವಿಶೇಷವಾಗಿ ಕೇಂದ್ರ ಸ್ಥಾನದಲ್ಲಿರುವ ಬಸವ ಸಮಿತಿಯು ಇಂದು ಬಸವ ಜಯಂತಿಯ ಸಂದರ್ಭದಲ್ಲಿ ನವೀಕೃತಗೊಳಿಸಿದ ಅನುಭವ ಮಂಟಪವನ್ನು ಲೋಕಾರ್ಪಣೆಗೊಳಿಸ್ತಾ ಇದ್ದೀವಿ. ಹಾಗೆ ಬಸವ ಸಮಿತಿಯ ಸಂಸ್ಥಾಪಕರು
ಮತ್ತು ಭಾರತದ ರಾಷ್ಟ್ರಪತಿಗಳು ಆಗಿದ್ದ ಬಿ ಡಿ ಜತ್ತಿಯವರ ಪ್ರತಿಮೆಯನ್ನು ಸಹ ನಾವು ಅನಾವರಣಗೊಳಿಸ್ತಾ ಇದ್ದೀವಿ. ಅದರೊಟ್ಟಿಗೆ ಪರುಷಕಟ್ಟೆ ಅಂತಕ್ಕಂಥ ವಿಶೇಷವಾದ ಒಂದು ಸ್ಮಾರಕವನ್ನು ಕೂಡ ಸಿದ್ಧಪಡಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಇದೇ ಸಂದರ್ಭದಲ್ಲಿ ಬಸವ ಸಮಿತಿ ವೆಬ್ಸೈಟ್ ಅನಾವರಣ ಮಾಡ್ತದೆ. ಆದ್ದರಿಂದ ತಾವು ಕೂಡ ಇನ್ನು ಮುಂದೆ ಬಸವ ಚಿಂತನೆಗಳ ಬಗ್ಗೆ ಏನಾದರೂ ವಿಷಯಗಳಿದ್ದರೆ ವೆಬ್ಸೈಟ್ ಮೂಲಕ ನಮ್ಮನ್ನು ನೇರವಾಗಿ ಸಂಪರ್ಕಿಸಬಹುದಾಗಿದೆ. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಬಹುಭಾಷಾ ವಚನ ಅನುವಾದ ಯೋಜನೆಯನ್ನು ಮುಂದುವರಿಸ್ತಾ, ಈಗಾಗಲೇ ತಮಗೆ ಗೊತ್ತಿರ್ಬೋದು, ನಾವಾಗಲೇ ಈ 33 ಭಾಷೆಗಳಿಗೆ ಅನುವಾದ ಮಾಡುವ ಪ್ರಯತ್ನ ಮಾಡಿ ಸಫಲರಾಗಿದ್ದೇವೆ. ಎಂಥ ದೊಡ್ಡ ಕಾರ್ಯ ಅಂದರೆ ಎಲ್ಲೋ ಒಂದು 2008ನೇ ಇಸ್ವಿಯಲ್ಲಿ ಆರಂಭವಾದ ಈ ಬಹುಭಾಷಾ ವಚನ ಅನುವಾದ ಯೋಜನೆ ಈಗ 33 ಭಾಷೆಗಳ ಮೈಲಿಗಲ್ಲನ್ನು ತಲುಪಿದೆ. ಈ ವರ್ಷದ ಬಸವ ಜಯಂತಿಯಲ್ಲಿ ಡೋಗ್ರಿ ಭಾಷೆ, ಡೋಗ್ರಿ ಅಂದರೆ ಜಮ್ಮು ರಾಜ್ಯದಲ್ಲಿ ಹೆಚ್ಚು ಪ್ರಚಲಿತವಿರುವ ಡೋಗ್ರಿ ಭಾಷೆ, ಬಜ್ಜಿಕಾ ಅನ್ನೋದು ಬಿಹಾರ ರಾಜ್ಯದಲ್ಲಿ ಒಂದು ಡೈಲೆಕ್ಟ್ ಆಗಿ ಇಂದಿಗೂ ಕೂಡ ಪ್ರಸಿದ್ಧವಾದ ಭಾಷೆ, ಅದರೊಡನೆ ಅರಾಬಿಕ್ ಭಾಷೆಗೂ ಕೂಡ ವಚನವನ್ನು ಅನುವಾದ ಮಾಡಿದ್ದೇವೆ. ಅಷ್ಟೇ ಅಲ್ಲದೆ ಕನ್ನಡ ವಚನ ಸಾಹಿತ್ಯದಲ್ಲಿರ್ತಕ್ಕಂಥ ಕ್ಲಿಷ್ಟವಾದ ಶಬ್ದಗಳಿಗೆ ಇಂಗ್ಲೀಷ್ನಲ್ಲಿ ಒಂದು ಡಿಕ್ಷನರಿ ಮಾದರಿಯಲ್ಲಿ ವಚನ ಲೆಕ್ಸಿಕಾನ್ ಅನ್ನತಕ್ಕಂಥ ಗ್ರಂಥವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ನಿಮಗೆಲ್ಲರಿಗೂ ಕೂಡ ಏನಿದು ಬಸವ ಸಮಿತಿ ಒಂದು ದೊಡ್ಡ ಕ್ರಿಯಾ ಯೋಜನೆ ಹಾಕ್ಕೊಂಡು ಬಹುಶಃ ಮುಂದಿನ 2 ವರ್ಷಗಳಲ್ಲಿ 50 ಭಾಷೆಗಳಿಗೆ ಅನುವಾದ ಮಾಡಬೇಕು ಅಂತಕ್ಕಂಥ ಆಶಯವನ್ನು ನಾವು ಹೊಂದಿದ್ದೇವೆ. ಕಾರಣ ಇಷ್ಟೇ, ಕೇವಲ ಕರ್ನಾಟಕಕ್ಕೆ ಸೀಮಿತವಾದ ವಚನ ಸಾಹಿತ್ಯವನ್ನು ಜಗತ್ತಿನಾದ್ಯಂತ ಮುಟ್ಟಿಸಬೇಕು. ಯಾವ ರೀತಿ ಭಗವದ್ಗೀತೆ ಆಗಲಿ, ಕುರಾನ್ ಆಗಲಿ, ಬೈಬಲ್ ಆಗಲಿ ಜಗತ್ತಿನಾದ್ಯಂತ ಅನೇಕ ಭಾಷೆಗಳಲ್ಲಿ ಪ್ರಚಲಿತವಾಗಿ ಈಗ ಜಗತ್ ಪ್ರಸಿದ್ಧವಾಗಿದೆ, ಹಾಗೆ ನಮ್ಮ ವಚನ ಸಾಹಿತ್ಯವೂ ಕೂಡ ಒಂದು ರೀತಿಯಲ್ಲಿ ಜಗದ್ವಿಖ್ಯಾತವಾಗಲಿ ಅಂತಕ್ಕಂಥ ಆಶಯವನ್ನು ಇಟ್ಕೊಂಡಿದ್ದೇವೆ ಬಸವ ಸಮಿತಿಯ ಮೂಲಕ. ಅಷ್ಟೇ ಅಲ್ಲದೆ ನಮ್ಮಲ್ಲಿ ಬಸವ ಜಯಂತಿ ಅಂದಾಗ ಅನೇಕ ಬಾರಿ ವೀರಶೈವ, ಲಿಂಗಾಯತ ಅಂತ ಬಹಳ ಒಂದು ಕ್ಲಿಷ್ಟಕರವಾದ ಸನ್ನಿವೇಶಗಳಿಗೆ ಒಳಗಾಗುವುದನ್ನು ನಾನು ಗಮನಿಸಿದ್ದೇನೆ. ಇದು ವಿಶೇಷವಾಗಿ ನಾವು ಅದನ್ನು ಸ್ವಲ್ಪ ತಳಸ್ಪರ್ಶಿಯಾಗಿ ನೋಡಿದ್ರೆ, ಬಸವಣ್ಣನನ್ನು ಜಗತ್ತಿಗೆ ಪರಿಚಯಿಸಿದವರು ನಮ್ಮ ಆಂಧ್ರ ಪ್ರದೇಶದ ಪಾಲ್ಕುರ್ಕಿ ಸೋಮನಾಥಾರ್ಯರು. ಅವರು ಪಾಲ್ಕುರ್ಕಿ ಸೋಮನಾಥಾರ್ಯರು ಪೌರಾಣಿಕ ಹಿನ್ನೆಲೆಯನ್ನು ಬಂದಂಥ ವ್ಯಕ್ತಿಗಳಾಗಿರೋದ್ರಿಂದ ಪುರಾಣದ ನೆಲೆಯಲ್ಲಿಯೇ ಬಸವ ಪುರಾಣವನ್ನು ಸುಮಾರು 800 ವರ್ಷಗಳ ಹಿಂದೆ ಬರೀತಾರೆ. ಅದೇ ನಮ್ಮ ಜಗತ್ತಿಗೆ ಬಸವಣ್ಣನ ಪರಿಚಯ ಆಗಿರೋದು ಆ ಪಾಲ್ಕುರ್ಕಿ ಸೋಮನಾಥನ ಆ ಬಸವ ಪುರಾಣದಿಂದ. ಅಲ್ಲಿಂದ ಅದು ಕನ್ನಡಕ್ಕೆ ಭೀಮಕವಿ, ಶ್ರೇಷ್ಠ ಭೀಮಕವಿಯು ಕೂಡ ಪುರಾಣ ಸ್ವರೂಪದಲ್ಲಿ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಅಷ್ಟೇ ಅಲ್ಲದೆ ಮುಂದೆ ಹರಿರನ್ನು ಕೂಡ ಪುರಾಣ ಸ್ವರೂಪದಲ್ಲಿಯೇ ಬಸವಣ್ಣನನ್ನು ಪರಿಚಯಿಸ್ತಾ ಹೋಗ್ತಾರೆ. ಹಾಗೆ ನಮ್ಮ ಗುರುಗಳಾಗಲಿ, ಅನೇಕ ಈ ಪುರಾಣಗಳನ್ನು ಹೇಳ್ತಕ್ಕಂಥ ವ್ಯಕ್ತಿಗಳಾಗಲಿ ಬಸವ ಪುರಾಣವನ್ನು ತಲೆಯ ಮೇಲೆ ಹೊತ್ತು ಎಲ್ಲ ತಮ್ಮ ಸಾಧ್ಯವಾದ ಮಟ್ಟಿಗೆ ಎಲ್ಲೆಡೆಯಲ್ಲಿಯೂ ಕೂಡ ಬಸವ ಪುರಾಣವನ್ನು ಎಲ್ಲರಿಗೂ ತಿಳಿಸ್ತಾ ಬಂದರು. ಹೀಗಾಗಿ ಸಮಾಜದಲ್ಲಿ ಬಸವಣ್ಣ ಒಬ್ಬ ಪೌರಾಣಿಕ ವ್ಯಕ್ತಿಯಾಗಿ, ವಾಟ್ ಐ ಮೀನ್ ಈಸ್ ಎ ಮೈಥಲಾಜಿಕಲ್ ಪರ್ಸನಾಲಿಟಿ. Basavanna was projected as a mythological personality, and only about 100 years back ಫಗು ಹಳಕಟ್ಟಿಯವರು ವಚನ ಸಾಹಿತ್ಯವನ್ನು, ಸಮಗ್ರ ವಚನ ಸಾಹಿತ್ಯವನ್ನು ಹೊರತೆಗೆದು ಇಡೀ ಕರ್ನಾಟಕಕ್ಕೆ ಕೊಟ್ಟಾಗ ಅಲ್ಲಿಂದ ಬಸವಣ್ಣನವರು ಒಬ್ಬ ಐತಿಹಾಸಿಕ ವ್ಯಕ್ತಿಯಾಗಿ, ಅಂದರೆ ಹಿಸ್ಟಾರಿಕಲ್ ಪರ್ಸನಾಲಿಟಿ, ಈ ಒಂದು ಮೈಥಲಾಜಿಕಲ್ ಬಸವಣ್ಣ, ಇನ್ನೊಂದು ಕಡೆ ಹಿಸ್ಟಾರಿಕಲ್ ಬಸವಣ್ಣ. ಹೀಗಾಗಿ ನಾವು ವ್ಯತ್ಯಾಸದಲ್ಲಿ ಸಾಕಷ್ಟು ನೋವುಗಳನ್ನು ಅನುಭವಿಸಿದ್ದೇವೆ. ಪೌರಾಣಿಕ ಬಸವಣ್ಣ ಅಂದಾಕ್ಷಣ ಬಸವಣ್ಣನವರನ್ನು ಬಸವೇಶ್ವರನ ಮಾಡ್ತೀವಿ. ಬಸವೇಶ್ವರ ಅಲ್ಲದೆ ನಾವೇನು ನಂಬಿಕೊಂಡು ಬಂದಿದ್ದೇವೆ, ಶಿವ, ಪಾರ್ವತಿ, ಕೈಲಾಸ, ಇವೆಲ್ಲವನ್ನು ಅಲ್ಲಿ ಆ ಬಸವ ಪುರಾಣದಲ್ಲಿ ನಾವು ತಗೊಂಬರ್ತೇವೆ. ಆದರೆ ಆ ಹಿಸ್ಟಾರಿಕಲ್ ಬಸವಣ್ಣ ಅಂದಾಗ ಆ ಹಿಸ್ಟಾರಿಕಲ್ ಬಸವಣ್ಣನಲ್ಲಿ ನಿಮ್ಮ ಹಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿತ್ವ, ಇಡೀ ವಿಶ್ವದ ಮಾನವೀಯತೆ ಹರಿಕಾರನಾಗಿ ಸಮಗ್ರ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಕುಂದು ಕೊರತೆಗಳನ್ನು, ಮೌಢ್ಯಗಳನ್ನು ಎಲ್ಲವನ್ನು ಕಿತ್ತೆಸೆಯುವ ನಿಲುವಿನಲ್ಲಿ ಬಸವಣ್ಣನ ಐತಿಹಾಸಿಕ ಪ್ರಜ್ಞೆ ಜಾಗೃತ ಆಗ್ತಾ 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 ಬಹುಶಃ ಈ 889ನೇ
ಬಸವ ಜಯಂತಿ ಎಂದು ನಾವೆಲ್ಲ ಅರ್ಥ ಮಾಡ್ಕೋಬೇಕಾದಿದ್ದು ವಚನ ಸಾಹಿತ್ಯವನ್ನು ಐತಿಹಾಸಿಕ ನೆಲೆಯಾಗಿ. ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಫಿಲಾಸಫಿ ಇನ್ ಅ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ರಾದರ್ ದನ್ ಎ ಮೈಥಲಾಜಿಕಲ್ ಬ್ಯಾಕ್ಗ್ರೌಂಡ್. ಬಹುಶಃ ಇಷ್ಟನ್ನೇ ನೀವು ಅರಿತಾಗ ಈ ಗೊಂದಲಗಳು, ಈ ವೀರಶೈವ ಲಿಂಗಾಯತ ಅನ್ನತಕ್ಕಂಥ ಗೊಂದಲಗಳು ನಮಗೆ ಅರ್ಥ ಆಗ್ತಾ ಹೋಗ್ತವೆ. ಹೀಗೆ ಆ ಗೊಂದಲದಿಂದ ನಾವೆಲ್ಲ ಹೊರಗೆ ಸೇರಿ ಕೇವಲ ಲಿಂಗಾಯತವಾಗಲಿ ವೀರಶೈವವಾಗಲಿ ಎಲ್ಲವೂ ಕೂಡ ಗುರು ಬಸವಣ್ಣನವರ ನೆರಳಾಗಿ ಬರಬೇಕೆ ಹೊರತು ಗುರು ಬಸವಣ್ಣನವರ ಮುಂದೆ ಅದು ಹೋಗುವುದಕ್ಕೆ ಪ್ರಯತ್ನ ಮಾಡಿದ್ರೆ ಈ ಗೊಂದಲಗಳು ಹಾಗೆ ಇರ್ತವೆ. ಮುಂದಿನ ದಿನಗಳಲ್ಲಿ ಯುವಕರು ಕೂಡ ಏನು ವಾಟ್ ಈಸ್ ದಿಸ್ ನಾನ್ಸೆನ್ಸ್, ವೈ ಆರ್ ವಿ ಅನ್ನೆಸೆಸರಿಲಿ ಕ್ರಿಬಿಂಗ್ ಅಬೌಟ್ ದಿಸ್ ನಾನ್ಸೆನ್ಸ್ ಅಂತ ನೀವು ಮಾತನಾಡ್ಬೋದು. ಮಕ್ಕಳು ನ್ಯಾಚುರಲಿ ದೇ ವಿಲ್ ಬಿ ಟಾಕಿಂಗ್ ಇನ್ ಎ ಮಾಡರ್ನ್ ವೇ. ಯಾಕಂದರೆ ಮಕ್ಕಳಲ್ಲಿ ಬಹಳ ಡಿಫರೆನ್ಸ್ ಬರ್ತಾ ಹೋಗ್ತಾ ಇದೆ, ಅದು ಸೆಂಚುರೀಸ್ ಪಾಸ್ ಆಗೋಗಿದೆ. ಇಂಥ ಹಿನ್ನೆಲೆಯಲ್ಲಿ ನಾವು ಇವತ್ತಿಗೆ ಪರಿಪೂರ್ಣವಾಗಿ ಬಸವ ತತ್ವಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಮನನ ಮಾಡಿಕೊಂಡು ವ್ಯಕ್ತಿತ್ವ ವಿಕಾಸ. What I mean is, based on the Vachana, the philosophy, we have to develop our personality. What is that personality development, what Basavanna does? It is quite simple. Basavanna believes that one has to get transformed from a human being to a divine being. See, you will have to understand this very simple philosophy. All of us are human beings. There is no question about it. ಆ ಮಾನವೀಯತೆಯಿಂದ ಮಾನವೀಯತೆ ಗುಣಗಳನ್ನು ದೈವೀಕರಣಗೊಳಿಸಿಕೊಂಡು ನಾವು ದೈವತತ್ವ ನಡೆದಾಗ ಬಸವಣ್ಣ ತಮ್ಮ ವಚನಗಳಲ್ಲಿ ಬಹಳ ಪ್ರತಿಪಾದನೆ ಮಾಡ್ತಾರೆ. ತನ್ನ ತಾನರಿತು ತಾನಾರೆಂದು ತಿಳಿದಡೆ ತಾ ದೇವ ನೋಡ. One has to get aware. Know thyself. Let it be Vivekananda, let it be Aristotle, let it be Socrates. Everybody says know thyself. The question is how to know thyself. Guru Basavanna gives a simple and very effective way of understanding know thyself. Hold linga, which is nothing but a symbol of the macrocosm in the form of a microcosm. As you go on gazing at that Ishtalinga, continuously as you go on gazing at the Ishtalinga, then automatically Pratibhigna Jnana Sara. This was 9th century ಫಿಲಾಸಫಿಯಲ್ಲಿ ಬರ್ತಕ್ಕಂಥ ಅಭಿನವ ಗುಪ್ತನ ಆ ಅದ್ಭುತವಾದ ಚಿಂತನದಲ್ಲಿ, when you go on gazing at a particular object, that object itself will cover ಅನ್ನೋ ಒಂದು ಫಿಲಾಸಫಿನಲ್ಲಿ ನಾವು ಇಷ್ಟಲಿಂಗವನ್ನು ಗಂಭೀರವಾಗಿ ನಿರಂತರವಾಗಿ ಅದನ್ನು ನೋಡ್ತಾ 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 ಇದ್ದಾಗ ನಮ್ಮ ಇಷ್ಟಲಿಂಗ ಪ್ರಾಣಲಿಂಗ ಸ್ವರೂಪವಾಗಿ, ಆ ಪ್ರಾಣಲಿಂಗ ಸ್ವರೂಪ ಭಾವಲಿಂಗ ಸ್ವರೂಪವಾಗಿ ಅಂಗಭಾವಗಳನ್ನು ಕಳೆದುಕೊಂಡು ಲಿಂಗಭಾವವೇ ಜಾಗೃತವಾಗ್ತಕ್ಕಂಥ ಅದ್ಭುತವಾದ ತತ್ವವನ್ನು ಶರಣರು ನಮಗೆ ನೀಡಿದ್ದಾರೆ. ಆದರೆ ನಾವು ವಚನಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳದೆ ಮತ್ತೆ ಈ ಒಂದು ಧಾರ್ಮಿಕ ನೆಲೆಯಲ್ಲಿ ಬಸವಣ್ಣನವರನ್ನು ನೋಡುವ ಒಂದು ವಿಶೇಷವಾದ ನಮ್ಮಲ್ಲಿರ್ತಕ್ಕಂಥ ಕೊರತೆ ಇದೆ. ಗುರು ಬಸವಣ್ಣನವರನ್ನು ಕೇವಲ ಧಾರ್ಮಿಕ ನೆಲೆಯಲ್ಲಿ ನೋಡೋದನ್ನು ಬಿಟ್ಟು ಇತ್ತೀಚೆಗೆ ವಿ ಹ್ಯಾವ್ ಹ್ಯಾಡ್ ಎ ಸೆಮಿನಾರ್ ಫಾರ್ 2 days ಇನ್ ದ ಸೆಂಟ್ರಲ್ ಯೂನಿವರ್ಸಿಟಿ ಕಲಬುರ್ಗಿ. ದೇರ್ ವಿ ಹ್ಯಾಡ್ ವಚನಗಳ ವೈವಿಧ್ಯಮಯ ಆಯಾಮಗಳು ಅನ್ನೋ ಒಂದು ವಿಷಯವಾಗಿ ವಾಟ್ ಆರ್ ದ ಡಿಫರೆಂಟ್ ಪರ್ಸ್ಪೆಕ್ಟಿವ್ಸ್ ವಿತ್ ವಿಚ್ ವಿ ಕ್ಯಾನ್ ಲುಕ್ ಅಟ್ ದಿ ವಚನ ಲಿಟ್ರೇಚರ್. When we really understood the 2 days seminar conducted by various professors, then we come to understand that over 20 perspectives with which they addressed the entire seminar was an eye-opener for us. But unfortunately, either we look from the perspective of spirituality or we look from the perspective of religion, but we never look from the perspective of his Basaveshwara's or Guru Basavanna's socio-spiritual perspective at all. Basavanna, he says, the body, the mind, everybody knows, but where is the question of the spirit? You are not aware of the spirit which is very much present in your body. ಅದಕ್ಕೆ ಬಸವಣ್ಣನವರು ಒಂದು ವಚನವನ್ನು ಹೇಳ್ತಾರೆ. ಆ ವಚನ ನೀವು ಅರ್ಥ ಮಾಡಿಕೊಂಡ್ರೆ ಬಹುಶಃ ನಿಮಗೆಲ್ಲರಿಗೂ ಕೂಡ ಈ ಇನ್ನೊಮ್ಮೆ ಇದರ ಬಗ್ಗೆ ಅರ್ಥ ಆಗ್ತದೆ. ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯಲ್ಲಿ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯ ಇದ್ದಾನೂ ಇಲ್ಲವೋ. ನೋಡಿ, he talks about the physical world. As you enter your house, what is the situation? ಏನೋ ಒಂದು ಸಂದರ್ಭದಲ್ಲಿ ಬಾಗಿಲಲ್ಲಿ the grass has grown right in the front gate,
then ಒಳಗೆ ಬಂದಾಗ ಲಾಟ್ ಆಫ್ ಡಸ್ಟ್ ಆ್ಯಂಡ್ ಆಲ್ ದ್ಯಾಟ್. ದ ಕ್ವೆಶನ್ ಈಸ್ ದಿ ಓನರ್ ಆಫ್ ದ ಹೌಸ್ ವಿದಿನ್ ಆರ್ ನಾಟ್? ಅದನ್ನು ಫಿಲಸಾಫಿಕಲಿ ಹಿ ಟ್ರಾನ್ಸ್ಫಾರ್ಮ್ ದ ವಚನ ಫರ್ದರ್. ತನುವಿನೊಳಗೆ ಹುಸಿ ತುಂಬಿ, ತನುವಿನೊಳಗೆ ಹುಸಿ ತುಂಬಿ, ಮನದೊಳಗೆ ವಿಷಯ ತುಂಬಿ, ಮನದೊಳಗೆ ಮನದ ಒಡೆಯ ಇದ್ದಾನೂ ಇಲ್ಲವೋ? ಇಟ್ಸ್ ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ನಿಮ್ಮ ಮೈಂಡ್ ವೆನ್ ಮನದೊಳಗೆ ಮನದೊಡೆಯ ಅಂದರೆ ಮನಸ್ಸಿದೆ, ಮನಸ್ಸಿನೊಳಗೆ ದ ಓನರ್ ಆಫ್ ದ ಹೌಸ್ ಈಸ್ ಈ ದೇರ್ ಆರ್ ನಾಟ್? ಹೂ ಈಸ್ ದ ಓನರ್? ದ ಸ್ಪಿರಿಟ್ ಈಸ್ ದಿ ಓನರ್ ಆಫ್ ಯುವರ್ ಬಾಡಿ. ಬಸವಣ್ಣನವರು ಆ ಒಂದು ದೇವಾಲಯ ಸಂಸ್ಕೃತಿಯಿಂದ ದೇಹಾಲಯ ಸಂಸ್ಕೃತಿಗೆ ಒಳಪಡ್ತಾರೆ. ಇದನ್ನು ನಾನು ಇತ್ತೀಚೆಗೆ ಪ್ರಧಾನಮಂತ್ರಿಗಳನ್ನು ಭೇಟಿಯಾದಾಗ ಬಹುಶಃ ಅವರಿಗೆ ಇದು 4ನೇ ಬಸವ ಜಯಂತಿಗೂ ಕೂಡ ಅವರು ತಮ್ಮ ಒಂದು ಸಂದೇಶವನ್ನು ನೀಡಿರೋದು ಕೂಡ ನಮಗೆ ಅತ್ಯಂತ ಸಂತೋಷದ. 2017ರಲ್ಲಿಯೂ ಕೂಡ ಅವರು ಸಂದೇಶ ನೀಡಿದ್ರು, 19ರಲ್ಲಿಯೂ ನೀಡಿದ್ರು, 20ರಲ್ಲಿಯೂ ನೀಡಿದ್ರು. ಈಗ 22ನೇ ಇಸ್ವಿಯಲ್ಲಿಯೂ ಕೂಡ ಅವರನ್ನು ನಾನು ಭೇಟಿಯಾದಾಗ ಅವ್ರಿಗೊಂದು ಹಿಂದಿನಲ್ಲಿ ಇದೇ ವಚನವನ್ನು ಹಿಂದಿನಲ್ಲಿ ಹೇಳಿದೆ. ತನ್ ಮೇ ಬರಾ ಹೈ ಅಸತ್ಯ, तन में भरा है असत्य, मन में भरी है विषय वासनाएं, मन में मन का मालिक है या नहीं ಕೂಡಲ ಸಂಗಮ ದೇವ್. ಅಂದಾಕ್ಷಣ ಎಂಥ ಅದ್ಭುತವಾದ ಅವರ ಪರಿವರ್ತನೆಯನ್ನು ಗಮನಿಸಿದ್ದೇನೆ. ಈಗ ಭಾರತದಲ್ಲಿ ಆ ಒಂದು ವಿಶೇಷವಾದ ಕ್ರಿಯಾ ಯೋಜನೆಗಳಲ್ಲಿ ಸಮಗ್ರವಾಗಿ ಮತ್ತೆ ಮೇಲಿಂದ ಮೇಲೆ ಬಸವಣ್ಣನವರನ್ನು ಅವರು ಸಂಬೋಧಿಸ್ತಾ ಇದ್ದಾರೆ. ಹಿ ಆಸ್ ಟಾಕಿಂಗ್ ಅಬೌಟ್ ಗುರು ಬಸವಣ್ಣ and especially about Anubhava Mantapa as the first parliament in the world. This is a very unique contribution by our Honorable Prime Minister. He is advocating the philosophy. Basically, he believes that Guru Basavanna's philosophy is a genuine democracy. See, this is very, very interesting. This is not just a democracy, it is a genuine democracy because it has an integration of the human body, the mind and the spirit. So, ಈ ಒಂದು ಮೋದಿಯವರನ್ನು ನಾನು ಭೇಟಿಯಾದಾಗ ಈ ವರ್ಷವೂ ಅವರನ್ನು ಕೇಳಿದಾಗ he has sent me a message, a greetings to all the followers of Basava and to the entire country. I read out the message for your reference. Honorable Prime Minister's message. I read out, quote, "It is a pleasure to learn about Vishwa Basava Jayantotsava 2022 coinciding with the birth anniversary of Bhagavan Basaveshwara being celebrated by Basava Samiti. Our nation has been blessed with the presence of spiritual personalities and philosophers for centuries. These great saints and reformers helped in transforming our society and showed mankind the right path to tread. The life and teachings of Bhagavan Basaveshwara emphasized on serving the poor and underprivileged sections of the society. His focused efforts on women empowerment centuries ago show that the vision and thinking were far ahead of the times he lived in. Highlighting the importance of education and knowledge, he advocated removing all forms of discrimination and building a democratic, inclusive society. He underlined the importance of social harmony, compassion and unity. Drawing inspiration from such lofty ideals and principles, our government has been striving tirelessly to ensure that the fruits of development reach one and all. May the auspicious occasion of Vishwa Basava Jayantotsava 2022 encourage humanity to tread the path shown by Bhagavan Basaveshwara. I am sure that the translation of his teachings into various languages taken up by Basava Samiti will help in disseminating Bhagavan Basaveshwara's message far and wide. Best wishes for all success of Vishwa Basava Jayantotsava 22. With this message, I thank the President of Veerashaiva Samaj of North America and all its members for giving me an opportunity to be part of the VSNA Global Basava Jayanti. Thank you very much. Sharanu Sharanarthi. It is indeed a very proud moment for our Basavanna's preachings are being promoted and followed by leaders across the world.
With this, next up we have Nachiket Yakundi from Northern California singing Basavanna's Vachana, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ಅಂಡ್ ಸ್ವಾಮಿ ನೀನು ಶಾಶ್ವತ ನೀವು. ಬನ್ನಿ ಕೇಳೋಣ ನಚಿಕೇತ್ ಯಕ್ಕುಂಡಿ. ನಮಸ್ಕಾರ, ನನ್ನ ಹೆಸರು ನಚಿಕೇತ್ ಯಕ್ಕುಂಡಿ. 2022 ಇಸ್ವಿಯ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಮೊದಲೇದಾಗಿ ನಾನು ಹಾಡೋ ವಚನ ಬಸವಣ್ಣವ್ರು ಹೇಳ್ತಾರ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ. ಇದು ರಾಗ್ ಬಿಹಾಗ್ದಾಗದ. ಆ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ. ಆ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ. ನೆರೆಮನೆಯ ದುಃಖಕ್ಕೆ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ,
ನೆರೆಮನೆಯ ದುಃಖಕ್ಕೆ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನೆರೆಮನೆಯ ದುಃಖಕ್ಕೆ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ 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 ಕೂಡಲ ಸಂಗಮ ದೇವ ದೇವ ಲೋಕದ ಡೊಂಕ ನೀವೇಕೆ ತೇದುವೆ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಲೋಕದ ಡೊಂಕ ನೀವೇಕೆ ತೇದುವಿ ಲೋಕದ ಡೊಂಕ ಲೋಕದ ಡೊಂಕ ಲೋಕದ ಡೊಂಕ ನೀವೇಕೆ ತೇದುವಿರಿ. ಮುಂದಿನ ವಚನ ಸ್ವಾಮಿ ನೀನು ಶಾಶ್ವತ ನೀನು. ಈ ವಚನದಾಗ ಬಸವಣ್ಣವ್ರು ಹೇಳ್ತಾರ, ಸ್ವಾಮಿ ನೀನು ಶಾಶ್ವತ ನೀನು, ಸ್ವರ್ಗ ಮರ್ತ್ಯ ಪಾತಾಳದೊಳಗೆ ಒಬ್ಬನೇ ದೇವ ಕೂಡಲ ಸಂಗಮ ದೇವ. ಇದು ರಾಗ್ ಬಿಲಾಸ್ ಖಾನಿ ತೋಡಿ ಒಳಗದ ನಮ್ಮ ಗುರುಗಳಾದ ಪಂಡಿತ್ ಬಸವರಾಜ ರಾಜ್ಗುರು ಅವ್ರು ಹಚ್ಚಿದ ಧಾಟಿ ಇದು. ಸ್ವಾಮಿ ನೀನು ಶಾಶ್ವತ ನೀನು. ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ನೀನು, ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ನೀನು ಶಾಶ್ವತ ನೀನು,
ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಸ್ವಾಮಿ ನೀನು ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಬಿರಿದ ಜಗವೆಲ್ಲರಿಯಲು ಎತ್ತಿದೆ ಬಿರಿದ ಜಗವೆಲ್ಲರಿಯಲು ಎತ್ತಿದೆ ಬಿರಿದ ಜಗವೆಲ್ಲರಿಯಲು ಮಹಾದೇವ 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 ಇನ್ನು ಮುಂದೆ ಶಬ್ದವಿಲ್ಲ ಇನ್ನು ಮುಂದೆ ಶಬ್ದವಿಲ್ಲ ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಬಿರಿದ ಜಗವೆಲ್ಲರಿಯಲು ಮಹಾದೇವ ಮಹಾದೇವ ಇನ್ನು ಮುಂದೆ ಶಬ್ದವಿಲ್ಲ ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಪಶುಪತಿ ಜಗಕ್ಕೆ ಕೋ ದೇವಾ ಪಶುಪತಿ ಜಗಕ್ಕೆ ಕೋ ದೇವಾ ಪಶುಪತಿ ಜಗಕ್ಕೆ ಕೋ ದೇವಾ ಪಶುಪತಿ ಜಗಕ್ಕೆ ಕೋ ದೇವಾ 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 ಪಶುಪತಿ ಜಗಕ್ಕೆ ಕೋ ದೇವಾ ಪಶುಪತಿ ಜಗಕ್ಕೆ ಕೋ ದೇವಾ ಸ್ವರ್ಗ ಮಧ್ಯ ಪಾತಾಳದೊಳಗೆ ಸ್ವರ್ಗ ಮಧ್ಯ ಪಾತಾಳದೊಳಗೆ ಪಶುಪತಿ ಜಗಕ್ಕೆ ಕೋ ದೇವಾ ಸಾರೆ ಸಾರೆ ಧಾ ಸಾರೆ ರೇ ರೇ ಸಾರೆ ಗಾರೆ ಸಾರೆ ಗಾಮ ರೇ ಗಾರೆ ಸಾರೆ ನೀ ಧಾ ಪದ ಗಾರೆ ನೀ ಧಾ ಮ ಗಾರೆ ಗ ಪ ಧಾ ಮ ಗಾರೆ ಗಾರೆ ಸಾರೆ ಗ ಪ ಧ ಗ
ज्योति जगके को देवा ಸ್ವರ್ಗ ಮಾರ್ತ್ಯ ಪಾತಾಳದೊಳಗೆ ಸ್ವರ್ಗ ಮಾರ್ತ್ಯ ಪಾತಾಳದೊಳಗೆ ಒಬ್ಬನೇ ದೇವ ಕೂಡಲ ಸಂಗಮ ದೇವ ಒಬ್ಬನೇ ದೇವ ಕೂಡಲ ಸಂಗಮ ದೇವ ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಶಾಶ್ವತ ನೀನು ಶಾಶ್ವತ ನೀನು. How enthralling was that? I can listen to Sri Nachiketa Yakkundi all day. Such an engaging and melodious performer. Thank you. Sri Dr. Shivamurthy Muruga Sharanaro is the president of Sri Jagadguru Murugarajendra Vidyapita Murugamata, Chitradurga. Under the spiritual and administrative guidance of this Vidyapita, almost 150 institutions are being run today. I do have a personal connect to the Murugamata, having visited it several times with my grandfather during my childhood days. Let us now listen to Shri's Basava Jayanti message. Sharanu Sharanarthi, everybody. In this world, again and again we can see some preceptors. What is the bounden duty of a preceptor? Mainly transformation. Individual transformation and social transformation. It is better to start transformation process from a person to person to society. In this regard, Basavana is our icon, religious leader, also social leader. Basavana taught about human values like equality. Equality doesn't accept any kind of discrimination. There should not be any kind of discrimination. So Basavana fought against social disparity, gender classification, and then untouchability. In those days, untouchability was alive. It was practiced by traditional society. Basavana fought against social disparity. He focused on egalitarian society. One side, Basavana and his contemporary Sharanas fought for egalitarian society. Another side, Vachana movement made a revolution for women rights, women freedom or liberty. There was no women entry everywhere except their houses. Basavana gave entry for
religious entry for women. Because of Basavanna's effort, nearly 40 Vachanakarti or Shivasharanas entered into Anubhava Mantapa. Every women saints were intelligent, very brilliant. Sometime Shivasharane guided their husband like Aidaki, Lakkamma and Maraya event. Totally, Vachana movement tried to bring a healthiest society, also wealthiest society. There were many superstitions. Sharana Chaduvali made a revolution. What is the theme of that revolution? Social awareness. Through social awareness, they try to eradicate many superstitions, blind beliefs. This is the 12th century Shivasharanas is divine duty, Kayaka. What is the theme of Kayaka? A Sharana says, Krutya Kayaka villadavaru bhaktaralla. Satya Shuddha valladudu Kayaka valla. According to our Kayaka culture or philosophy, there must be truthfulness and then honesty. Afterwards, a duty would become divine duty. These are the tenets of our Basava philosophy, Vachana Cheduvali. Anyway, Basavanna and his contemporary Shivasharanas, reformation and struggle in an unforgettable and exemplary moment in the history of the world. This is the tyrant governance and administration like the root from the mother's womb. 900 years ago, Sharanas brought about classless and casteless society with no creed, sex, also brought up reformation in the society. This manifests the personality or the individuality of Basavanna. He is the architect and the sculptor of Basavanna philosophy. Veerashaiva Samaja of North America has been organizing it from past 25 years in different chapters of the country. It is a very proud moment for all. Likewise, this time the conference has been organized in Houston, America from 1st to 3rd of July 2022. You people try to come and participate the coming convention. Sharanu Sharanati, everybody. You make it a grand success. You make it a grand success. Sharanu Sharanati. We feel so blessed to hear such kind words from none other than Sri Sri Shivamurti Swamiji from Murugarajendra Mata. We have been connected with the Mata personally and it really makes me feel proud. Next up, we have a Vachana, Angakke Acharave Chelavu, Manakke Mahanandave Chelavu,
sung by Pavani Bharadwaj and also explained by Sri Sri Shivarudra Swamiji. Ni sa 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 ga sa 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 ni sa 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 ni dha sa ni sa 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 ga sa 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 ni sa 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 ni dha sa ga pa 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 dha pa 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 ga pa 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 ga sa pa ga pa 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 dha pa 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 ga pa 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 ga sa pa pa dha da 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 ni dha da 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 pa dha da 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 pa ga pa dha da 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 ni dha da 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 pa dha da 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 pa ga pa ni sa 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 ga sa 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 ni sa 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 ni dha sa ni sa 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 ga sa 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 ni sa 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 ni dha sa sa ni da ni da pa ni da pa da pa ga pa ga sa ga pa da ni dha ni sa ni da pa da pa ga sa ga pa da ni sa ga pa da ni sa ga pa da ni ga pa da ni sa ga pa da ni sa ga pa da ni ga pa da ni sa ga pa da ni sa ga pa da ni sa ಅಂಗಕ್ಕೆ ಆಚಾರವೇ ಚೆಲುವು ಮನಕ್ಕೆ ಮಹಾನುಭಾವವೇ ಚೆಲುವು ಅಂಗಕ್ಕೆ ಆಚಾರವೇ ಚೆಲುವು ಮನಕ್ಕೆ ಮಹಾನುಭಾವವೇ ಚೆಲುವು 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 ಅಂಗಕ್ಕೆ ಆಚಾರವೇ ಚೆಲುವು ಮನಕ್ಕೆ ಮಹಾನುಭಾವವೇ ಚೆಲುವು ಅಂಗಕ್ಕೆ ಆಚಾರವೇ ಚೆಲುವು ಮನಕ್ಕೆ ಮಹಾನುಭಾವವೇ ಚೆಲುವು ನೀ ಸಾ ಸ ಸ ಸ ಗ ಸಾ ಸ ಸ ಸ ನೀ ಸಾ ಸ ಸ ಸ ನೀ ಧ ಸಾ ನೀ ಸಾ ಸ ಸ ಸ ಗ ಸಾ ಸ ಸ ಸ ನೀ ಸಾ ಸ ಸ ಸ ನೀ ಧ ಸಾ ಗ ಪ ಪ ಪ ಪ ಧ ಪ ಪ ಪ ಪ ಗ ಪ ಪ ಪ ಪ ಗ ಸ ಪ ಗ ಪ ಪ ಪ ಪ ಧ ಪ ಪ ಪ ಪ ಗ ಪ ಪ ಪ ಪ ಗ ಸ ಪ pa dha da 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 ni dha da 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 pa dha da 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 pa ga pa dha da 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 ni dha da 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 pa dha da 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 pa ga ni sa 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 ga sa 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 ni sa 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 ni dha sa ni sa 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 ga sa 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 ni sa 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 ni dha sa sa ni da ni da pa da pa ga pa ga sa ga pa da ni dha ni sa ni da pa da pa ga sa ga pa da ni sa ga pa da ni sa ga pa da ni ga pa da ni sa ga pa da ni sa ga pa da ni ga pa da ni sa ga pa da ni sa ga pa da ni sa ಆತ್ಮಂಗೆ ಗರು ಹೇ ಚೆಲುವು ಚೆಲುವು ಆತ್ಮಂಗೆ ಗರು ಹೇ ಚೆಲುವು ಚೆಲುವು ಅಖಂಡೇಶ್ವರನೆಂಬ ನಿಜವೆಂಬುಗೊಂಡವಂಗೆ ಅಖಂಡೇಶ್ವರ
ಮಂಗೆಯರು ಹೇ ಚೆಲುವು ಚೆಲುವು ಅಖಂಡೇಶ್ವರನೆಂಬ ನಿಜವೆಂಬುಗೊಂಡವಂಗೆ ಅಖಂಡೇಶ್ವರನೆಂಬ ನಿಜವೆಂಬುಗೊಂಡವಂಗೆ ಶರಣರ ಸಂಗವೇ ಶರಣರ ಸಂಗವೇ ಚೆಲುವು ಅಖಂಡೇಶ್ವರನೆಂಬ ನಿಜವೆಂಬುಗೊಂಡವಂಗೆ ಶರಣರ ಸಂಗವೇ ಚೆಲುವು ಶರಣರ ಸಂಗವೇ ಚೆಲುವು ಅಂಗಕ್ಕೆ ಆಚಾರವೇ ಚೆಲುವು ಮನಕ್ಕೆ ಮಹಾನುಭಾವವೇ ಚೆಲುವು ಅಂಗಕ್ಕೆ ಆಚಾರವೇ ಚೆಲುವು ಮನಕ್ಕೆ ಮಹಾನುಭಾವವೇ ಚೆಲುವು ಷಣ್ಮುಖ ಶಿವಯೋಗಿಗಳ ಈ ವಚನ ಎಷ್ಟು ಚೆನ್ನಾಗಿದೆ ನೋಡಿ. ಅಂಗಕ್ಕೆ ಆಚಾರವೇ ಚೆಲುವು, ಮನಕ್ಕೆ ಮಹಾನುಭಾವವೇ ಚೆಲುವು, ಆತ್ಮಂಗೆ ಅರುಹೇ ಚೆಲುವು, ಅಖಂಡೇಶ್ವರನೆಂಬ ನಿಜವನು ಇಂಬುಗೊಂಡವಂಗೆ ಶರಣರ ಸಂಘವೇ ಚೆಲುವು. ಎಷ್ಟು ಸ್ವಾರಸ್ಯವಾಗಿ 4 ಮಾತಿನಲ್ಲಿ ಎಷ್ಟು ಉದಾತ್ತವಾಗಿರುವಂಥ ಚಿಂತನೆಯನ್ನು ಷಣ್ಮುಖ ಶಿವಯೋಗಿಗಳು ನಮಗೆ ಕಟ್ಟಿಕೊಟ್ಟಿದ್ದಾರೆ ನೋಡಿ. ಅಂಗಕ್ಕೆ ಆಚಾರವೇ ಚೆಲುವು. ಅಂಗ ಲಿಂಗ ಎರಡಿದೆ. ಅಂಗ ಮನ ಭಾವ ಅಂತ ಹೇಳ್ತೇವೆ. ಅಂಗ ಅಂದರೆ ಸಾಧನೆಯ ಹಾದಿ, ಅಂಗ ಆಧಾರ ಸಾಧನೆಗೆ. ಆದರೆ ಅಂಗ ಕೇವಲ ಪ್ರವಚನಗಳನ್ನು ಕೇಳುವ ನೆಲೆಯಲ್ಲಿ ಕೂತ್ಕೊಳ್ಬಾರ್ದು, ಅಥವಾ ಪ್ರವಚನವನ್ನು ಹೇಳುವ ನೆಲೆಯಲ್ಲಿ ಕಳೆದು ಹೋಗಬಾರ್ದು. ಅದು ಏನು ಅಂತಂದರೆ ಅಂಗಕ್ಕೆ ಬೇಕಾಗಿರ್ತಕ್ಕಂಥದ್ದು ಆಚಾರ. ಆಚಾರಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಪ್ರಸಾದಕಾಯ. ಆಚಾರವಿಲ್ಲ ಅಂತ ಹೇಳಿದ್ರೆ, ಆಚರಣೆ ಇಲ್ಲ ಅಂತ ಹೇಳಿದ್ರೆ ಅಂಗದ ನೆಲೆ ಅಪ್ರಯೋಜಕ. ನಮ್ಮ ಶರೀರ ತನುವನ್ನು ಅಂಗ ಅಂತ ನಾವು ಕರಿತೇವೆ. ನಾವು ಇಲ್ಲಿಂದ ಆ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಹೇಳಿ ಮನಸ್ಸು ಅರಿವು ಸಂಕಲ್ಪ ಮಾಡುತ್ತದೆ. ಅಂಗ ಅದರಂತೆ ನಡೆಯಲಿಲ್ಲ ಅಂದರೆ ಅದರಿಂದ ಪ್ರಯೋಜನ ಏನು? ಅಂಗ ಅಂತ ಹೇಳಿದ್ರೆ ಮೇಲ್ಮುಖವಾಗಿ ಲಿಂಗಮುಖವಾಗಿ ನಮ್ಮ ಆಚರಣೆಗಳನ್ನು ಹದಗೊಳಿಸಿ ಆ ಲೆಕ್ಕದಲ್ಲಿ ನಡೆಯುವಂತಹ ವಿಧಾನ ಇದೆಯಲ್ಲ, ಇದು ಆಚಾರ. ಅಂಗಕ್ಕೆ ಆಚಾರ. ಯಾವ ಅಂಗ ಆಚಾರದಲ್ಲಿ ತನ್ಮಯವಾಗಿರ್ತದೆ ಅದೇ ಅದರ ವೈಶಿಷ್ಟ್ಯ, ಅದರ ಚೆಲುವು. ಮನಕ್ಕೆ ಮಹಾನುಭಾವವೇ ಚೆಲುವು. ಮನಸ್ಸು ತನ್ನ ಸಂಕಲ್ಪ ವಿಕಲ್ಪಗಳ ನೆಲೆ ಮನಸ್ಸು. ಆಯಿತು ಹೋಯಿತು, ಆಗಲಿಲ್ಲ ಹೋಗಲಿಲ್ಲ ಇತ್ಯಾದಿ ವ್ಯವಸ್ಥೆಗಳ ಮಧ್ಯದಲ್ಲಿ ಸಂದೇಹದ ಮಹಾಕಾಶವನ್ನು ಸೃಷ್ಟಿ ಮಾಡೋದನ್ನು ಬಿಟ್ಟು ಅರಿವಿನ ಮಹಾನುಭಾವದಲ್ಲಿ ಮನಸ್ಸು ಸಂಪೂರ್ಣವಾಗಿ ಕರಗಿ ಹೋಗೋದಿದೆಯಲ್ಲ, ಇದು ಮನಸ್ಸು ಗಳಿಸಬಹುದಾದಂಥ ಉನ್ನತ ಸ್ಥಾನ. ಮನ ಇದೆಯಲ್ಲ, ಇದು ಉನ್ಮನವಾಗಬೇಕು. ಉನ್ಮನವಾಗಬೇಕು ಅಂತಂದರೆ ಮೇಲ್ಮುಖವಾಗಬೇಕು. ಮಹಾನುಭಾವದ ನೆಲೆಯಲ್ಲಿ ಕರಗಿ ಹೋದ ಮನಸ್ಸಿದೆಯಲ್ಲ, ಅದು ಉನ್ಮನ. ಆ ಉನ್ಮನದ ನೆಲೆಯನ್ನು ಮನಸ್ಸು ತಲುಪೋದಿದೆಯಲ್ಲ, ಅದು ಅದರ ಚೆಲುವು. ಆತ್ಮಂಗೆ ಅರಿವೇ ಚೆಲುವು. ಈ ಅಂಗ ಮನ ಇವುಗಳನ್ನು ಆಧರಿಸಿರ್ತಕ್ಕಂಥ ಭಾವ ಇದೆಯಲ್ಲ,
ಆ ಒಂದು ವಿಶಿಷ್ಟವಾಗಿರುವಂಥ ನೆಲೆಯಲ್ಲಿ ಆತ್ಮಂಗೆ ಅರಿವು, ಆತ್ಮಂಗೆ ಚೆಲುವು. ಅರಿವಿದೆಯಲ್ಲ, ಅರಿವು ಅಂತ ಅನ್ನುವಂಥದ್ದು ಸಂದೇಹವಿಲ್ಲದ ನಿಶ್ಚಯ ಜ್ಞಾನವನ್ನು ಅರಿವು ಅಂತ ಕರೀತಾರೆ. ಅರಿವಿನಲ್ಲಿ ಯಾವುದೂ ಹಿರಿದು ಕಿರಿದಿಲ್ಲ, ಅಲ್ಲಿ ತಳಮಳ ಇಲ್ಲ. ಅರಿವು ಪರಿಪೂರ್ಣತೆಯ ಒಂದು ಸಹಜವಾಗಿರ್ತಕ್ಕಂಥ ಬೆಳಕು. ಆತ್ಮ ಅರಿವಿನ ನೆಲೆಯಲ್ಲಿ ನಿಲ್ಲಬೇಕು. ಅರಿವಿಗೆ ವಿರುದ್ಧವಾಗಿರುವಂಥ ಮರವೆಯನ್ನು ಮೀರಿ ನಿಲ್ಲಬೇಕು. ಅಖಂಡೇಶ್ವರನೆಂಬ ನಿಜವನು ಇಂಬುಗೊಂಡವನಿಗೆ ಈ ಅರಿವು ಸಂಪೂರ್ಣವಾಗಿ ತನ್ಮಯತೆಯಿಂದ ಮಹಾಲಿಂಗದಲ್ಲಿ ಬೆರೆತು ಹೋದರೆ, ಅಂಗಲಿಂಗದಲ್ಲಿ ಸಮರಸಗೊಂಡಾಗ ಆ ಸಮರಸಗೊಂಡಂತಹ ಆ ಒಂದು ಅದ್ಭುತಕ್ಕೆ ಶರಣರ ಸಂಘವೇ ಚೆಲುವು. ಶರಣ ಅಂತ ಹೇಳಿದ್ರೆ ಅಂಗಲಿಂಗವೆರಡು ಸಮರಸಗೊಂಡವನು, ಲಿಂಗದಲ್ಲಿ ಮನವ ಬೆರೆಸಿದವನು, ಅಂಗವನ್ನು ನಿಜಗೊಳಿಸಿಕೊಂಡವನು, ಅದರಲ್ಲಿ ಪರಿಪೂರ್ಣತೆಯನ್ನು ಪಡೆದವನು ಶರಣ ಅಂತ ಅನ್ನಿಸ್ಕೊಳ್ತಾನೆ. ನೋಡಿ, ಆಯತ ತನುವನ್ನು ಆಧರಿಸಿದ್ದಾದರೆ, ಸ್ವಾಯತ ಮನವನ್ನು ಆಧರಿಸಿದ್ದಾದರೆ, ಸನ್ನಹಿತ ಇದೆಯಲ್ಲ ಇದು ಭಾವವನ್ನು ಆಶ್ರಯಿಸಿದ್ದು. ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಅಂತ ಹೇಳಿ ನಾವು ಅದನ್ನು 3 ಮಾಡಿದ್ವಿ. ಆ 3 ಮುಪ್ಪುರಿಗೊಂಡು ಒಂದಾಗೋದಿದೆಯಲ್ಲ ಅದು ಶರಣ. ಆ ಶರಣನ ಸತ್ಯ ಇದೆಯಲ್ಲ ಅದನ್ನು ಕಂಡವನು ಯಾರು ಅಂತ ಹೇಳಿದ್ರೆ ಅಖಂಡೇಶ್ವರನೆಂಬ ನಿಜವನು ಇಂಬುಗೊಂಡವನಿಗೆ, ಆ ನಿಜದಲ್ಲಿ ತದ್ಗತರಾದವನಿಗೆ, ತನ್ಮಯನಾದವನಿಗೆ ಶರಣರ ಸಂಘವೇ ಚೆಲುವು. ಆ ಶರಣರ ಸಂಘ ಆತನಿಂದ ಬೇರೆ ಅಂತ ಅನಿಸೋದಿಲ್ಲ. ಇದು ಸಮರಸ ಭಕ್ತಿಯ ಒಂದು ಅದ್ಭುತವಾದಂಥ ನೆಲೆ. ಆ ನೆಲೆಯನ್ನು ಸಾಧಿಸೋದಕ್ಕೆ 3 ಹಂತವನ್ನು ಸಹ ಷಣ್ಮುಖ ಶಿವಿಗಳು ಸರಳವಾದಂಥ ತಮ್ಮ ನುಡಿಮುತ್ತುಗಳಲ್ಲಿ ಪೋಣಿಸಿಕೊಟ್ಟಿದ್ದಾರೆ. ಶಿವರುದ್ರ ಸ್ವಾಮಿಗಳು ಶರಣರ ಒಂದು ವಚನವನ್ನು ಎಷ್ಟು ಮನೋಜ್ಞವಾಗಿ ನಮಗೆ ತಿಳಿಸ್ಕೊಟ್ರು. ಈಗ ನಾವು ಶ್ರೀ ಸುತ್ತೂರು ಸ್ವಾಮಿಗಳ ಆಶೀರ್ವಚನವನ್ನ ಕೇಳೋಣ. ಸುತ್ತೂರು ಸ್ವಾಮಿಗಳು ಎಲ್ಲರಿಗೂ ಚಿರಪರಿಚಿತ. ನಮ್ಮ ವೀರಶೈವ ಸಮಾಜದ ಎಲ್ಲ ಸಮಯ ಇಲ್ದಿದ್ರು ಸಹಿತನು ನಮಗೋಸ್ಕರ ಬಿಡುವು ಮಾಡಿಕೊಂಡು ಅವರು ಯಾವಾಗಲೂ ಬಂದು ನಮ್ಮನ್ನ ಆಶೀರ್ವದಿಸ್ತಾರೆ. ಅವರಿಗೆ ನಾವು ಧನ್ಯವಾದ ಹೇಳ್ತಾ ಅವರ ಮಾತುಗಳನ್ನ ಈಗ ಕೇಳೋಣ. ಬಸವಂ ಭಕ್ತಿಗೆ ಮೂಲಂ, ಬಸವಂ ಕಾಲಂಗೆ ಕಾನಲ್ ಅನುಪಮಶೀಲಂ, ಬಸವಂ ಜಂಗಮಲೋಲಂ, ಬಸವ ರಕ್ಷಿಪ್ಪುದೆಂಬ ಸಂಗನ ಬಸವ. Basava Jayanti greetings to all. It is heartening that the Basava Jayanti 2022 is being celebrated on 7th and 8th May 2022 by all the chapters of VSNA, and it is jointly organized and coordinated with Basava Samiti, Bengaluru, India. It is indeed laudable that adherents of Basava philosophy are brought together for the celebrations on a global platform on an unprecedented scale. The efforts of VSNA need to be applauded for its unquenched thirst for propagating one of the finest philosophies of the world. There will always be something new in the Basava Jayanti of VSNA each year. It is no different this year. Basava Jayanti appears more relevant today than ever before. There is hardly any society in the world today that is not undergoing socio-economic turmoil.
Societies are torn asunder by religious and class conflicts. Religions have become a source of conflict. Holy scriptures are subjectively interpreted for self-aggrandizement. Social media have placed the power of self-expression in the hands of sundry, dulling the senior voice. At a time when everything looks so bleak, the voice of Basavanna haunts us all. The visionary could see all that is coming and gave a blueprint through his vachanas for a saner society. Societies have been the same all through with their inner skirmishes. But the world today is on the brink on annihilation due to the insatiable greed of humanity. Modern technology has added sharper dimensions to the viler instincts of man. This is where India, the mother of the civilized world, could play a determinative role as the spiritual leader of the world. Basavanna, divinity incarnate, preached the philosophy on a scale wider than the others. He did it in such an unprecedented way that the highest wisdom of ancient India was expressed in the simplest of the languages called vachanas. The Anubhava Mantapa, the citadel of free speech and wisdom, was the first of its kind on the world. The modern concepts of equality, fraternity, and non-discrimination were experimented within its times much before the West could even think. It is time the world is awakened to these insights of ancient India as the panacea for all social ills. Basava Jayanti should be a grim reminder of the forgotten wisdom of Basavanna for all. We fondly hope that the International Basava Jayanti 2022 would reawaken humanity, which is oblivious to these precepts in the interest of its survival. Shri Arvinda Jatti of Basava Samiti, Bangalore, and Shri Harish Hiremat of VSNA, with a host of their office bearers, and all others have embarked upon this adventure, Basava Jayanti 2022, which is bound to be a great success. May the blessings of Basaveshwara and other Sharanas be on with you always. Om Tat Sat. Diversity, equity, and inclusion. That is a topic on top of all the world's leading corporations in this 21st century. We heard earlier Shri Shivamurti Swamiji, Shri Shivarudra Swamiji, and now Shri Suttur Swamiji as well. They've all said Basavanna through the vachanas has given us a blueprint to lead a simple and inclusive life. There is so much for us to be proud of, to be proud Sharanas. Our next program is Basava and Nuliya Chandaya, Parichaya by Taksha Chanakya Rebanta, Mysore, and Akka Kelava, Vachana by Shivankari from VSNA, North California. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ನನ್ನ ಹೆಸರು ಬಸವ ಪ್ರತಿಭೆ ತಕ್ಷ ಚಾಣಕ್ಯ ರೇಬಾಂತ. ಶರಣ ಬಂಧುಗಳೇ, ನಾನಿಂದು ನಮ್ಮೆಲ್ಲರ ವಿಶ್ವಗುರು, ನಮ್ಮ ಲಿಂಗಾಯತ ಧರ್ಮ ಸಂಸ್ಥಾಪಕ ಜಗಜ್ಯೋತಿ ಬಸವೇಶ್ವರರ ಬಗ್ಗೆ ಕಿರುಪರಿಚಯವನ್ನು ಮಾಡಿಕೊಡುತ್ತೇನೆ. ಕಾಲ 12ನೇ ಶತಮಾನ. ತಾಯಿ ಮಾದಲಾಂಬಿಕೆ, ತಂದೆ ಮಾದರಸ, ಸತಿ ನೀಲಾಂಬಿಕೆ. ಊರು ಇಂಗಳೇಶ್ವರ, ಬಾಗೇವಾಡಿ, ವಿಜಯಪುರ ಜಿಲ್ಲೆ. ಕಾಯಕ ಪ್ರಧಾನಮಂತ್ರಿ ಮತ್ತು ಶಿವಯೋಗ ಜೀವನ
ಬೋಧನೆ. ಕಾರ್ಯಕ್ಷೇತ್ರ ಕೂಡಲ ಸಂಗಮ, ಮಂಗಳವೇಳೆ ಮತ್ತು ಕಲ್ಯಾಣ. ದರೆತ ವಚನಗಳು 1406. ವಚನಾಂಕಿತ ಕೂಡಲ ಸಂಗಮ ದೇವ. ಲಿಂಗೈಕ್ಯ ಮತ್ತು ಸಮಾಧಿ ಸ್ಥಳ ಕೂಡಲ ಸಂಗಮ, ಹುನಗುಂದ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಪೂರ್ವಾಶ್ರಮ ಆಗಮಿಕ ಶೈವ ಬ್ರಾಹ್ಮಣ. ಶರಣ ಬಂಧುಗಳೇ, ನಾನು ಈಗ ಇವರ ಒಂದು ವಚನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಶರಣ ಬಂಧುಗಳೇ, ನಾನು ಈಗ ಈ ವಚನದ ಅರ್ಥವನ್ನು ಹೇಳಲು ಪ್ರಯತ್ನಿಸುತ್ತೇನೆ. ಕಳಬೇಡ, ವಸ್ತುಗಳನ್ನು ಕಳ್ಳತನ ಮಾಡುವುದೊಂದೇ ಕಳ್ಳತನವಲ್ಲ. ಮೈಗಳ್ಳತನದಿಂದ ಕೆಲಸವಿದ್ದರೂ ಏನೂ ಕೆಲಸವನ್ನು ಮಾಡದೇ ಇರುವುದು ಸಹ ಕಳ್ಳತನವೇ. ಕೊಲಬೇಡ, ಜೀವಿಗಳನ್ನು ಸಾಯಿಸುವುದೊಂದೇ ಕೊಲೆಯಲ್ಲ, ಮಾನಸಿಕವಾಗಿ ಹಿಂಸಿಸುವುದು ಸಹ ಕೊಲೆ. ಹುಸಿ, ಸುಳ್ಳು ಹೇಳುವುದೊಂದೇ ಹುಸಿಯಲ್ಲ, ನಮ್ಮ ಒಳಗಡೆ ಕೆಟ್ಟ ಗುಣಗಳನ್ನು ಇಟ್ಟುಕೊಂಡು ಏನೂ ಇಲ್ಲವೆಂಬಂತೆ ನಟಿಸುವುದು ಸಹ ಹುಸಿ. ಮುನಿಸು, ನಾವು ಎಂದಿಗೂ ಕೋಪಗೊಳ್ಳಬಾರದು, ಏಕೆಂದರೆ ಕೋಪ ಮತ್ತೆ ಸಿಟ್ಟು ಬೇರೆಯವರನ್ನಷ್ಟೇ ಅಲ್ಲ, ಅದು ನಮ್ಮನ್ನು ಕೂಡ ಸುಟ್ಟು ಹಾಕಿ ಬಿಡುತ್ತದೆ. ನಾವು ಎಂದಿಗೂ ಬೇರೆಯವರನ್ನು ನೋಡಿ ಅಸಹ್ಯ ಪಟ್ಟಿಕೊಳ್ಳಬಾರದು. ಎಂದಿಗೂ ನಮಗೆ ನಾವೇ ಜಾಣರೆಂದು, ನಾವೇ ಬುದ್ಧಿವಂತರೆಂದು, ನಾವೇ ಶ್ರೀಮಂತರೆಂದು ಎಂದಿಗೂ ನಮಗೆ ನಾವೇ ಹೊಗಳಿಕೊಳ್ಳಬಾರದು. ನಾವು ಎಂದಿಗೂ ಬೇರೆಯವರಿಗೆ ಸುಮ್ಮನೆ ಕೆಟ್ಟ ಶಬ್ದಗಳಿಂದ ಬೈಯಬಾರದು. ಶರಣ ಬಂಧುಗಳೇ, ಇದೊಂದು ತುಂಬಾ ಸರಳವಾದ 7 ಸೂತ್ರಗಳಿಂದ ಕೂಡಿದ ವಚನವಾಗಿದೆ. ಈ 7 ಸೂತ್ರಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ನಾವುಗಳು ಒಳಗೂ ಹೊರಗೂ ಸ್ವಚ್ಛವಾಗಿ ಶುದ್ಧವಾಗಿ ಇದ್ದಂತೆ ಆಗುತ್ತದೆ. ಆಗ ಕೂಡಲ ಸಂಗಮನನ್ನು ನಾವು ಒಲಿಸಿಕೊಳ್ಳಬಹುದು. ಆಗ ಕೂಡಲ ಸಂಗಮನು ಒಲಿಯುತ್ತಾನೆ ಎಂಬುದನ್ನು ಎಷ್ಟೊಂದು ಚಂದವಾಗಿ ಅರ್ಥಗರ್ಭಿತವಾಗಿ ನಮ್ಮ ಬಸವಣ್ಣನವರು ಈ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಶರಣ ಬಂಧುಗಳೇ, ಈ 7 ಸೂತ್ರಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳದೇ ಹೋದರೂ ಕೊನೆಯ ಪಕ್ಷ ಒಂದೆರಡನ್ನಾದರೂ ಅಳವಡಿಸಿಕೊಳ್ಳಬೇಕೆಂಬುದು ನನ್ನ ಆಶಯ. ಇದಕ್ಕೆ ನೀವೇನೆನ್ನುತ್ತೀರಿ ಶರಣರೇ? ಮತ್ತೊಮ್ಮೆ ಎಲ್ಲಾ ನನ್ನ ಶರಣ ಬಂಧುಗಳಿಗೂ ಅನಂತ ಕೋಟಿ ಶರಣಾರ್ಥಿಗಳು. ಎಲ್ಲಾ ನನ್ನ ಶರಣ ಬಂಧುಗಳಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಜಯ ಬಸವ, ಜಯ ಶರಣು, ಶರಣು ಬಸವ. ಶ್ರೀ ನಮಸ್ಕಾರ. ಬಸವ ಜಯಂತಿ ಹಬ್ಬದ ಶುಭಾಶಯಗಳು. ಕೇಳುವ ನಾನೊಂದ ಕನಸ ಕಂಡೆ, ನಾನು
ಈಕ್ಷಕ್ಕೆ ಬಂದುದ ಕಂಡೆ ನೋವ ಕೇಳವ್ವ ನಾನೊಂದ ಕನಸ ಕಂಡೆ ನಾನೊಂದ ಕನಸ ಕಂಡೆ ಮಿತಿ ಮೀರಿ ಹೋವನ ಮಿತಿ ಮೀರಿ ಹೋವನ ಬೆಂಬತ್ತಿ ಕೈ ಹಿಡಿದೆ ನೋವ ಮಿತಿ ಮೀರಿ ಹೋವನ ಬೆಂಬತ್ತಿ ಕೈ ಹಿಡಿದೆ ನೋವ ಚನ್ನ ಮಲ್ಲಿಕಾರ್ಜುನನ ಚನ್ನ ಮಲ್ಲಿಕಾರ್ಜುನನ ಚನ್ನ ಮಲ್ಲಿಕಾರ್ಜುನನ ಕಂಡು ಕಂಡೆದೆ ನೋವ ಕೇಳುವ ನಾನೊಂದ ಕನಸ ಕಂಡೆ ನಾನೊಂದ ಕನಸ ಕಂಡೆ ನಾನೊಂದ ಕಳಸ ಕಂಡೆ ಅಕ್ಕಿ ಅಡಗಿ ತೆಂಗಿನಕಾಯಿ ಅಕ್ಕಿ ಅಡಗಿ ತೆಂಗಿನಕಾಯಿ ಅಕ್ಕಿ ಅಡಗಿ ತೆಂಗಿನಕಾಯಿ ಕಂಡೆ ನೋವ ಕೇಳುವ ನಾನೊಂದ ಕನಸ ಕಂಡೆ ನಾನೊಂದ ಕನಸ ಕಂಡೆ ನಾನೊಂದ ಕನಸ ಕಂಡೆ ಅಕ್ಕ ಕೇಳುವ ಅಕ್ಕ ಕೇಳುವ ಅಕ್ಕ ಕೇಳುವ ನಾನೊಂದ ಕನಸ ಕಂಡೆ. ಶಿಷ್ಯ ನಮಸ್ಕಾರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ನನ್ನ ಹೆಸರು ಬಸವ ಪ್ರತಿಭೆ ತಕ್ಷ ಚಾಣಕ್ಯ ಅಂತ. ಶರಣ ಬಂಧುಗಳೇ, ನಾನಿಂದು ಶರಣ ಕಾಯಕ ಯೋಗಿ ನುಲಿಯ ಚಂದಯ್ಯನವರ ಬಗ್ಗೆ ಕಿರು ಪರಿಚಯವನ್ನು ಮಾಡಿಕೊಡುತ್ತೇನೆ. ಕಾಲ 12ನೇ ಶತಮಾನ, ಇಸವಿ 1160. ಕಾಯಕ ಹುಲ್ಲನ್ನು ಕೊಯ್ದು ನೂಲು ಹಗ್ಗ ಹೊಸೆಯುವುದು. ಕಾರ್ಯಕ್ಷೇತ್ರ ಬಸವ ಕಲ್ಯಾಣ. ಹುಟ್ಟಿದ ಊರು ವಿಜಯಪುರ ಜಿಲ್ಲೆಯ ಶಿವಣಗಿ. ಇವರು ಕೊರವ ಕುಲದಲ್ಲಿ ಜನಿಸಿದ್ರು. ಅಂಕಿತ ನಾಮ ಚಂದೇಶ್ವರ ಲಿಂಗ. ದೊರೆತ ವಚನಗಳು 55. ಶರಣ ಬಂಧುಗಳೇ, ಅದರಲ್ಲಿ ಒಂದು ವಚನ ಹೀಗಿದೆ, ಆಲಿಸಿರಿ ಶರಣರೇ. ಆ ವಾವ ಕಾಯಕದಲ್ಲಿ ಬಂದಡು, ಆ ವಾವ ಕಾಯಕದಲ್ಲಿ ಬಂದಡು, ಭಾವ ಶುದ್ಧವಾಗಿ ಗುರುಲಿಂಗ ಜಂಗಮಕ್ಕೆ ಮಾಡುವುದೇ ಶಿವಪೂಜೆ. ಮಾಡುವ ಮಾಟವಿಲ್ಲದೆ ಮಾತಿಂಗೆ ಮಾತಾಡುವುದು ಅದೀತರ ಪೂಜೆ. ಅದು ಚಂದೇಶ್ವರ ಲಿಂಗಕ್ಕೆ ಒಪ್ಪವಲ್ಲ ಮಡಿವಾಳಯ್ಯ. ಶರಣ ಬಂಧುಗಳೇ, ನಮ್ಮ ಕಾಯಕ ಯೋಗಿ ಚಂದಯ್ಯನವರು ಒಬ್ಬ ಕಾಯಕ ಯೋಗಿಯಾಗಿದ್ದರು. ಕಲ್ಯಾಣ ರಾಜ್ಯದ ಹೊರವಲಯದಲ್ಲಿ ಕೆರೆಯ ನೀರಿನ ದಡದಲ್ಲಿ ಸೊಗಸಾದ ಹುಲ್ಲು ಬೆಳೆಯುತ್ತಿತ್ತು. ಆ ಹುಲ್ಲನ್ನು ತಂದು ಹಗ್ಗ ಹೊಸೆದು ಮಾರಾಟ ಮಾಡಿ ಬಂದ ಹಣದಿಂದ ಜಂಗಮರಿಗೆ ದಾಸೋಹ ಸೇವೆಯನ್ನು ನಡೆಸುತ್ತಿದ್ದರು. ಒಂದ್ ದಿವಸ ಏನಾಯ್ತು ಗೊತ್ತಾ? ಕೆರೆಯ ದಡದಲ್ಲಿ ಹುಲ್ಲನ್ನು ಕೊಯ್ದು ಹೊರೆನ ಕಟ್ಟುವಾಗ ಅವ್ರ ಕೊಳ್ಳಲಿದ್ದ ಲಿಂಗವು ಜಾರಿ ನೀರಿಗೆ ಬಿದ್ದುಬಿಟ್ಟು ನೀರಲ್ಲೇ ಆಡ್ಕೊಂಡು ಕುತ್ಕೊಂಡ್ಬಿಡುತ್ತೆ. ನಮ್ ಚಂದಯ್ಯನವ್ರಿಗೆ ನಮ್ ಲಿಂಗಯ್ಯನು ನೀರಿಗೆ ಬಿದ್ದಿದ್ದು ಗೊತ್ತೇ ಆಗೋದಿಲ್ಲ. ಆದ್ರೆ ನಮ್ ಚಂದಯ್ಯನವ್ರು ಎಂತವ್ರು ಗೊತ್ತಾ? ಜಂಗಮರಿಗೆ ದಾಸೋಹ ಸೇವೆ ಮಾಡಿಸ್ತಿದ್ರಲ್ಲ, ಅದ್ರಲ್ಲೇ ಲಿಂಗ ಪೂಜೆನ ಕಂಡ್ಕೋತಿದ್ರು. ನಮ್ ಲಿಂಗನ್ಗೆ ನಮ್ ಚಂದಯ್ಯನನ್ನು ಬಿಟ್ಟು ಇರಲು ಆಗ್ಲೇ ಇಲ್ಲ. ಅದಕ್ಕೆ ಅವ್ರ ಮನೆ ಮಗನಾಗಿ ಆ ದಿವಸ ಹೊಸೆದ ಹಗ್ಗವನ್ನು ಅಪ್ಪ ಬಸವಣ್ಣನವರ ಮನೆಗೆ ಹೋಗಿ
ಇರುವ ಬೆಲೆಗಿಂತ ಜಾಸ್ತಿ ಬೆಲೆಗೆ ಮಾರಾಟ ಮಾಡಿ ಜಾಸ್ತಿ ದುಡ್ಡನ್ನು ತರುತ್ತಾರೆ. ಅದನ್ನು ನೋಡಿದ ಚಂದಯ್ಯನವರು ಕೋಪಗೊಂಡು, ಯಾರೋ 1000 ಹೊನ್ನು ಕಟ್ಟರೆಂದು ಆ ಹಗ್ಗಗಳನ್ನು ಮಾರಿ ಬಂದಿರುವೆಯಲ್ಲ, ನಿನ್ನ ತಲೆ ಕೆಟ್ಟಿದೆಯೇ? ಕಾಯಕಕ್ಕೆ ಸಮನಾದ ಕೂಲಿಯನ್ನು ಮಾತ್ರ ಕೊಳ್ಳಬೇಕು, ಅದನ್ನು ಬಿಟ್ಟು ದುರಾಸೆ ಪಡಬಾರದು ಎಂಬುದನ್ನು ಶೂನ್ಯ ಸಂಪಾದನೆಯಲ್ಲಿ ಬರೆದಿರುವುದನ್ನು ಕಾಣಬಹುದು. ಶರಣಬಂಧುಗಳೇ, ನೋಡಿದ್ರಲ್ಲ ಹೇಗೆ ನಮ್ಮ ಕಾಯಕ ಯೋಗಿ ನುಲಿಯ ಚಂದಯ್ಯನವರು ತಮ್ಮ ಕಾಯಕ ನಿಷ್ಠೆಯನ್ನು ಮೆರೆದ್ರು ಅಂತ. ಹಾಗೆ ನಾವು ಕೂಡ ನಮ್ಮ ಕಾಯಕ ನಿಷ್ಠೆಯನ್ನು ಮೆರಿಬೇಕು. ಹಾಗೆ ನಮ್ಮ ಚಂದಯ್ಯನವರು ತಮ್ಮ ಮಗನಿಗೆ ಹೇಳಿದ್ದು ಏನಂತ ಹೇಳಿ, ಕಾಯಕಕ್ಕೆ ಸಮನಾದ ಕೂಲಿಯನ್ನು ಮಾತ್ರ ಕೊಳ್ಳಬೇಕು. ಅಷ್ಟೇ, ನಾವು ಕೂಡ ಎಷ್ಟೇ ಕಾಯಕ ಮಾಡ್ತೀವೋ ಅದಕ್ಕೆ ಸಮನಾದ ಕೂಲಿಯನ್ನು ಮಾತ್ರ ಕೊಡಬೇಕು, ಅದನ್ನು ಬಿಟ್ಟು ದುರಾಸೆ ಪಡಬಾರದು. ಶರಣ ಬಂಧುಗಳೇ, ಎಲ್ಲಾ ನನ್ನ ಶರಣ ಬಂಧುಗಳಿಗೂ ಅನಂತ ಕೋಟಿ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಜಯ ಬಸವ, ಜಯ ಶರಣು, ಶರಣು ಬಸವ. Wow, it makes me feel so proud to have such talented children in our community. And I have been awestruck since the time I've been listening to both of them, one enacting our philosophies and the other one singing the Vachana so well. Going forward, let us now listen to Srimati Nayanatara Swami, who is the VSNA Board of Regents Chair and has served our community for many years. She will be emphasizing on the importance and message of Basava Jayanti. Sharanu. We, the Veerashaiva Samaja of North America, feel privileged to celebrate the birth anniversary of Jagat Jyoti Sri Basaveshwara alongside Basav Samiti and many sister organizations on an international scale. Basaveshwara stands out as one of the most influential personalities in the history of India, who dominates the scene across centuries. Hence, scholars have studied him and compared him to many great seers from Christ to Confucius, who have left an indelible mark on the world. Many of these great men have made lasting changes in one or two spheres of society. But what is extraordinary about Basavanna is that he broke barriers and pushed for change in several spheres of society simultaneously, be it religious, social, political, economic, cultural, or literary. He substantially changed the concept of God and the common perception of what is heaven and hell, work, life, and duty. His philosophy changed the way of life itself and society for the better. This multifaceted genius was a prolific author of revolutionary vachanas. These beautiful vachanas were analytical, thought-provoking, sometimes critical, never commanding, but always nudging us to re-examine the merit in our belief and practices. Vachanas are literary gems that contain Basavanna's message in his own words. He may be hailed for his literary prowess alone, but today there will be many learned people discussing the genius of his dynamic leadership, his multi-dimensional Sharana movement, and its impact through the centuries. But on a personal level, one of the things I am most grateful to Basavanna for is that he championed the interests of women and redefined their role in society. 12th century women in Karnataka, or India for that matter, were seen by the orthodoxy as unfit for higher and religious education or to perform religious rites without a man. They did not participate in serious discussions and were limited to household chores, which were not seen as important. Basavanna found it highly unjust. He could not accept a value system in which his sister Nagamma, whom he loved and admired, did not have the same privileges that he had.
He encouraged women to come out of the barriers tradition had imposed and participate fully in society. Here, Basavanna encountered tremendous opposition, but his followers supported the emancipation of women. As a result, we see a host of women who actively participated in the discussions in Anubhav Mantapa and composed vachanas as well. Great mystics like Muktayakka and Akkamadevi were able to hold their own in debates with Allama Prabhu. Akkanagamma, Gangambike, Neelambike, and other women took an active role in the historic Sharana movement. In the absence of Basavanna, Akkanagamma led the Sharanas and fought Bijala's army and protected the Vachanas from destruction. These and many more instances reflect the actions of courageous women who were empowered by Basavanna. The Sharana movement changed the trajectory of thought and practices in the 12th century. We, the women of today, are beneficiaries of that bold step taken over 800 years ago by Basavanna. We stand on the shoulders of women who helped break through the norms of orthodox society under Basavanna's leadership. I am indebted to all the valiant Sharanas that boldly followed him. I thank my lucky stars. I was born in Karnataka, the land where Basavanna preached. I was blessed to be born into a Veerashaiva family that practiced his principles with a zeal. As a result of my Veerashaiva upbringing, even as a child I knew I had the option to choose, to think freely, that I had the right to question without fear, seek answers boldly, and practice with confidence what I experienced to be right. I felt no guilt or pressure in choosing not to practice what did not make sense to me. My elders taught me that I am a spark of the divine and that the Almighty resides in me. My spiritual journey towards God is within my power and my own responsibility. I was never made to feel unworthy of divine grace or feel impure at any time in my life. I grew up believing that my soul is as equal to any other soul in God's creation. I credit this to my Veerashaiva upbringing. Following Basavanna's model of always questioning, re-examining, re-evaluating, and adjusting our actions accordingly helps promote growth. Growing up in India, I realized what was normal for me or the liberties that I took for granted were not enjoyed by many of my own friends. I consider myself very fortunate. I am a proud Veerashaiva and a proud follower of Basavanna. May the universal and timeless message of Jagat Jyoti Sri Basaveshwara continue to touch people's minds and hearts all over the world for centuries to come and help make this world a happier place. Sharanu Sharanarthi. Thank you, Srimati Nayantara Swami ma'am, for your insightful Basava Jayanti message. Explaining Basavanna's philosophy, his movement towards women empowerment, and how it has changed society for the positive was most impactful for me. Each one of us has surely benefited from Basavanna's teachings. We next have Devanobba Kayakave Kailasa, Thief as Sangamanatha and Untouchability, Sharana skits by VSNA Detroit members and children. ಸನ್ನಿಧಿಂ ಕುರು ನಿನ್ ಕಲಶೆ ಹಿಂಗಾಕ್ಷರ ನೀವು ತುಂಬಿಸಿರೋದು ನಮ್ಮನೆ ಬಾವಿ ನೀರಲ್ವಾ? ಹೌದು.
ಗಂಗೆ ಮನೆಯಲ್ಲಿ ಇರುವಂತ ಸುಳ್ಳು ಹೇಳ್ತಿದ್ಯಾ? ನೋಡು, ಇಲ್ಲಿ ಭಾವನೆ ಮುಖ್ಯ. ಗಣಾನಾನ್ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪವಸ್ತವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ ನೋತಿಭಿಃ ಸೀದ ಸಾಧನಂ. ಓಂ ಭೂ. ಅಪ್ಪ, ಎಲ್ಲ ಎಷ್ಟೊಂದು ದೇರಪ್ಪ, ದೇವರೊಬ್ನಿ ಅಂತ ಉಪನಿಷತ್ ಹೇಳುತ್ತವೆ. ನೋಡು, ಉಪನಿಷತ್ತು ಶ್ಲೋಕ ನನಗೂ ಗೊತ್ತಿದೆ. ಸುಮ್ಮನೆ ಪೂಜೆ ಮಾಡಿ, ಇಲ್ಲದೆ ಇಲ್ಲಿಂದ ಎದ್ದು ಹೋಗು. ಓಂ ಮಹಾಗಣಪತಿ ಮಾವಾಹಯಾಮಿ ಉದೋಚ್ಯಂ ಗಂಧದ್ವಾರಾಂ ದುರಾದರ್ಶಾಂ ನಿತ್ಯಪುಷ್ಟಾಂ ಕರೀಷಣೀಂ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋಪಕ್ವಯೇಷ್ಯಂ. ಓಂ ದುರ್ಗಾಮಾವಾಹಯಾಮಿ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ತ್ರಿವರ್ತಿ ಸಂಯುಕ್ತಂ ವನ್ನಿನಾ ಜ್ಯೋತಿತಂ ಮಯಾ ಗೃಹಾಣ ಮಂಗಳಂ ದೀಪಂ ತ್ರೈಲೋಕ್ಯಂ ತಿಮಿರಾಪಃ. ಓಂ ವಿಶ್ವದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಗ್ರಾಮದೇವತಾಭ್ಯೋ ನಮಃ. ಆಚಮನೀಯಂ ಸಮರ್ಪಯಾಮಿ. ಆಚಮನೇನಾಂತರಂ ಪುಷ್ಪಂ ಸಮರ್ಪಯಾಮಿ. ಗುದ್ಲಿ ಹಿಡ್ಕೊಂಡು ನಿಮ್ ಮಗ ಅದೇನು ಮಾಡ್ತಾ ಇದ್ದ. ಬಸವಾ, ಬಸವಾ, ಏನು ಇದಲ್ಲ? ತುಂಬಾ ಬಾಯಕ್ಕಾಯ್ತು. ನೀನ್ ಪೂಜೆ ಮುಗಿಯೋ ತನಕ ಅಮ್ಮ ನೀರ್ ಕೊಡಲ್ಲ ಅಂದ್ರು. ಅದಕ್ಕೆ ಬಾವಿ ತೋಡ್ತಾ ಇದ್ದೆ. ಅಲ್ವೋ, ಒಂದೇ ಕಡೆ ಆಳವಾಗಿ ತೋಡಿದ್ರೆ ನೀರ್ ಬೀಳುತ್ತೆ ಹೊರತು ಹೀಗಿಷ್ಟಿಷ್ಟೇ 10 ಗುಂಡಿ ತೆಗೆದ್ರೆ ನೀರು ಸಿಗುತ್ತಾ? ಹೌದು ಕಣಪ್ಪ. ಹಾಗೆ ಇರೋ ಒಬ್ನೇ ದೇವ್ರನ್ನ ಒಂದೇ ಮಂತ್ರದಿಂದ ಒಂದೇ ಸ್ಥಾನದಲ್ಲಿ ದೃಷ್ಟಿ ನಿಲ್ಸಿ ಸಾಧನೆ ಮಾಡಿದ್ರೆ ಅವನ ಅನುಗ್ರಹ ಸಿಗುತ್ತಲ್ವಾ? ಹೀಗೆ 10 ವಿಗ್ರಹ ಇಟ್ಟು ಎಲ್ಲಕ್ಕೂ ಇಷ್ಟಿಷ್ಟು ಮಾಡಿದ್ರೆ ನೀನ್ ಪೂಜೆ ಯಾವ್ದೇ ರೀತಿ ಸೇರ್ಬೇಕು? ಆಯ್ತು, ಸಂತೋಷ. ನೀ ಹೋಗು. ಶರಣು. ಬನ್ನಿ, ಕುಳಿತುಕೊಳ್ಳಿ. ಹೇಳಿ, ತಮಗೆ ನಾನೇನು ಸೇವೆಗೈಯಬಲ್ಲೆ? ಬಂದ ಜಂಗಮರನ್ನು ಕಂಡು ಮಾತನಾಡಿಸದ ನಿಮ್ಮ ಅಹಂಕಾರ ನನ್ನ ಮನಸ್ಸನ್ನು ನೋಯಿಸಿದೆ. ಕ್ಷಮಿಸಿ. ಕಾಯಕವೇ ಕೈಲಾಸವಾದ ಕಾರಣ ಅದರಲ್ಲಿ ನಿರತವಾದಾಗ ಗುರುಲಿಂಗ ಜಂಗಮವನ್ನಾದರೂ ಮರೆಯಬೇಕು. ಅದರಲ್ಲಿಯೂ ಇದು ನಾಡಿನ ಕೆಲಸ. ಬಸವಣ್ಣ, ಇಂಥ ಅಪರಾತ್ರಿಯಲ್ಲೂ ನಾಡಿನ ಕೆಲಸವೇ? ಮನೆಯಲ್ಲಿದ್ದಾಗಲೂ ಬೊಕ್ಕಸದ ಕಾರ್ಯ ಮಾಡುವುದೇ? ಸ್ವಂತ ಕೆಲಸ ಪೂರೈಸಿಕೊಳ್ಳಲು ಮನುಷ್ಯ ಹೊತ್ತುಗೊತ್ತು ನೋಡುವನೆ. ದೇಶ ನನ್ನದು, ಅದರ ಕೆಲಸವೂ ನನ್ನದು. ಇದಕ್ಕೆ ವೇಳೆಯ ಮಿತಿಯೇ? ಹೇಳಿ, ನನ್ನಿಂದ ತಾವು ಅದಿರಲಿ. ನನ್ನೊಡನೆ ಮಾತನಾಡುವ ಮೊದಲು ಆ ದೊಡ್ಡ ದೀಪ ಆರಿಸಿದ್ದೇಕೆ? ಈವರೆಗೆ ನಾನು ಮಾಡುತ್ತಿದ್ದುದು ಬೊಕ್ಕಸದ ಕಾಯಕ. ಅದಕ್ಕಾಗಿ ಉರಿಸುತ್ತಿದ್ದ ದೀಪದ ಎಣ್ಣೆ ಬೊಕ್ಕಸದ್ದು. ಈಗ ನಮ್ಮ ನಿಮ್ಮ ಮಾತು ವೈಯಕ್ತಿಕವಾದುದು. ಆದ್ದರಿಂದ ಈ ದೀಪ, ಇದರ ಎಣ್ಣೆ ನನ್ನ ಸಂಬಳದ್ದು. ಬಸವಣ್ಣ, ನಿಮ್ಮ ರಾಷ್ಟ್ರ ಪ್ರಜ್ಞೆ ಅಪೂರ್ವ. ಪ್ರಭು, ನೀವು ಇಲ್ಲಿಗೆ? ಹೌದು, ನಿಮ್ಮ ಕಾರ್ಯದಕ್ಷತೆಯ ಬಗ್ಗೆ ಬಹಳವಾಗಿ ಕೇಳಿದ್ದೆ. ಸ್ವತಃ ಕಣ್ಣಾರೆ ಕಂಡು ಹೃದಯ ತುಂಬಿ ಬಂದಿದೆ.
ಮನೆಯ ಕೆಲಸ ಮನೆಯ ಮಗನದು. ಅದಕ್ಕೆ ವಿಶೇಷ ಹೊಗಳಿಕೆ ಏಕೆ? ವಿವೇಕದ ವಾರಿಧಿ ನೀವು. ಬಸವರಸ, ನಾಳೆಯಿಂದ ನಮ್ಮ ಕೋಶಾಗಾರದ ಭಂಡಾರಿಯಾಗಿ ಕಾಯಕ ನಿರ್ವಹಿಸಿ. ಹೊಡೆಯಬೇಡಿ, ಇವನು ತಾಯಿಯವರು ಒಡವೆ ಕೈಯಲ್ಲಿ ಹಿಡಿದು ಓಡ್ತಿದ್ದ. ಅಯ್ಯ, ಏಕಪ್ಪ ನಿನಗೆ ಸಂಕೋಚ? ನಿನ್ನ ಮನೆ ಒಡವೆಗಾಗಿ ನೀನು ಕಳ್ಳನಾಗಿ ಏಕೆ ಬಂದೆ? ಇವನನ್ನೇ ನೀನು ಕಳ್ಳನೆಂದದ್ದು. ನೀಲ, ಈತ ಕಳ್ಳನಲ್ಲ, ಸಾಕ್ಷಾತ್ ಸಂಗಮನಾಥ. ನನ್ನ ನಿನ್ನ ಪರೀಕ್ಷೆಗೆ ಬಂದ ಸಂಗಮನಾಥ. ಕಳವು ಮಾಡುವವ ಕಳ್ಳನೆನ್ನುವುದು ಲೋಕಾರೂಢಿ. ಆದರೆ ಕಳವು ಮಾಡುವವ ಕಳ್ಳನಲ್ಲ, ಕಳವು ಮಾಡುವ ಹಾಗೆ ಬಚ್ಚಿಟ್ಟುಕೊಳ್ಳುವವ ಮಹಾ ಕಳ್ಳ. ನಿನ್ನ ಬಳಿ ಒಡವೆಯೇ ಇಲ್ಲದಿದ್ದರೆ ಕದಿಯಲಿಕ್ಕೆ ಅವನಿಗೆ ಪ್ರೇರಣೆಯಾದರೂ ಇಲ್ಲಿರುತ್ತಿತ್ತು. ದೇಶಕ್ಕೆ ಕಷ್ಟ ಬರುವುದು ಕಳವು ಮಾಡುವ ರಾತ್ರಿ ಕಳ್ಳರಿಂದ ಅಲ್ಲ, ಬಡತನ ಶೋಷಣೆಗೆ ಕಾರಣವಾಗುವ ಹಗಲುಗಳ್ಳರಿಂದ. ತೆಗೆದುಕೋ ನನ್ನಯ್ಯ. ಬೇಡಿ ಬೇಡಿ, ನನ್ನ ಅಪರಾಧ ಬಂಧಿಸಿ ಈ ಲೆಂಕರಸ ನಿಮ್ಮ ಮಗ ಅಂತ ಹೊಟ್ಟೆಲ್ ಹಾಕೊಳ್ಳಿ ತಂದೆ. ಹೇಳು ಲೆಂಕರಸ, ನೀನು ಮಗ ಮಾತ್ರ ಅಲ್ಲ, ಸರಳತೆಯ ಪಾಠ ಕಲಿಸಿದ ನೀನು ಗುರು ಕೂಡ. ನಿಜವಾದ ಒಡವೆ ಇದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬೆಟ್ಟಾಗಲ್ವೇ? ದೂರ ಸರಿಯೋ, ಮಡಿ ಉಟ್ಕೊಂಡು ಗುಡಿ ಹೊರಟಿದೀಯಾ, ಅವನ್ ಮುಟ್ಕೊಂಡು ಮೈಲಿಗೆ ಯಾಕೆ ಮಾಡ್ಕೋತೀಯಾ? ಅಯ್ಯೋ, ಬೆಳಗಾಗಿ ಹೇಳುತ್ತ ಅಭಿಷೇಕನ ಏನ್ ದೊಡ್ಡ ಅಭಿಷೇಕ ಆದಿದ್ಯಾ ಏನು? ಇನ್ನು ತಣ್ಣೀರಲ್ಲಿ ಬೇರೆ ಮುಳುಗ್ಬೇಕು. ಎಲ್ಲ ನನ್ನ ಹಣೆ ಬರಹ. ತುಂಬಾ ಕೆಟ್ಟಾಯ್ತಾ? ಇದರ ಸರಿ ನಡಿಯ, ಮುಟ್ಕೋಬೇಡಿ, ಹೆದರ್ಕೋಬೇಡ, ಬಾ. ಅವ್ರು ನಿನ್ನ ಹೊಡಿತಿದ್ರು, ನೀನೇನಾದ್ರೂ ತಪ್ಪು ಮಾಡ್ತೀಯಾ? ಹೆದರ್ಕೋಬೇಡ, ಕೂತ್ಕೋ. ಹಾಯ್ ಹೋಯ್ಕರ, ಅಲ್ಲಿ ಗಂಟ ಬಂದಿತ್ತು, ಇದೇನಂತ ಹೋದ್ರೆ ಹೋಗಿದ್ದೆ ತಪ್ಪಾಯ್ತು. ಅಳ್ಬೇಡ, ಹೀಗೆಲ್ಲ ಮಾಡಿ ಉತ್ತಮ್ರು ಹೇಗಾಗ್ತಾರೋ. ನಿನ್ ಹೆಸರೇನು? ಸುಖ ಅಂತ. ತಗೋದಕ್ಕ ಇನ್ನು? ಬೇಡಿ ಬೇಡಿ, ಅವ್ರ ದೇವ್ರ ಗುಡಿಗಲ್ವಾ? ದೇವ್ರಿಗೆ ದುಃಖ. ನಿನ್ನಲ್ಲೂ ದೇವ್ರಿದ್ದಾನೆ. ಆ ಗುಡಿ ದೇವ್ರು ಒಂದಿನಾನು ತಿನ್ನಲ್ಲ. ಅವನು ನೋಡ್ತದು, ಅವನ ಹೆಸರು ಹೇಳ್ಕೊಂಡು ನಾವೇ ತಿನ್ನೋದು. ತಗೋ. ದುಃಖ, ನಿನ್ ವಿದ್ಯಾ ಕಲಿಯಕ್ ಆಸೆ ಇಲ್ವಾ? ಇದೆ, ನಮ್ಗೆಲ್ಲ ಆರ್ ಕಳಿಸ್ತಾರ. ಶಾಲೆಗೆ ನಾನ್ ಕರ್ಕೊಂಡು ಹೋಗ್ತೀನಿ, ಸತ್ಯ? ಬೇಡಿ ಬೇಡಿ, ನಿಮ್ ಜನ ನೋಡಿದ್ರೆ ಹೊಡಿತಾರ. ನನ್ ಗುರುಗಳು ತುಂಬಾ ಒಳ್ಳೆಯವರು. ಅಂದರೆ ಮನುಷ್ಯನಾದವನು
ಮೇಲು ಕೀಳೆಂಬ ಭಾವನೆ ಇಲ್ಲದೆ ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ಕಾಣಬೇಕು. ಅಯ್ಯೋ ಗುರುಗಳೇ, ಹೊಸ ವರ್ಷ ಹಳೆ ಹುಡುಗನ್ ಮುಟ್ಟಿ ಕರ್ಕೊಂಡ್ಬಂದ್ಬಿಟ್ಟ. ಹೌದಲ್ಲೋ? ಅಯ್ಯೋ ಮುಟ್ಟಾಳ, ನೀ ಕರ್ಕೊಂಬಂದೆ? ಗುರುಗಳೇ, ನೀವೇ ಶ್ಲೋಕ ಹೇಳ್ಕೊಡ್ತೀರಿ? ಏನಂತ? ಈ ಹೊಲೆ ಮುಂಡೆ ನಾನು ಕರ್ಕೊಂಬ ಅಂತಲೇ? ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಘರಿಯಸ್ತಿನಿ ಸುನಿಚೇವ ಸ್ವಪಾಕೇಶ ಪಂಡಿತ ಸಮದರ್ಶಿನ. ಅಪ್ಪ ಬುದ್ಧಿವಂತ, ಶ್ಲೋಕಗಳನ್ನು ಹೇಳ್ಕೊಡೋದು ಕಂಠಪಾಠ ಮಾಡ್ಲಿ ಅಂತ, ಇಂಥವ್ರನ್ನ ಒಳಗಡೆ ನುಗ್ಗಿಸ್ಲಿಕ್ಕಲ್ಲ. ಗುರುಗಳೇ, ಇವನ್ಗೂ ನಮಗೆ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಇವೆ. ಇವನ್ ಯಾಕೆ ಇಲ್ಲಿಗೆ ಬರಬಾರ್ದು? ನಾವ್ ಯಾಕೆ ಇವನ್ನ ಮುಟ್ಟಿಸ್ಕೋಬಾರ್ದು? ಅಯ್ಯೋ, ಅವರು ಸತ್ತ ದನದ ಚರ್ಮ ತೆಗಿತಾರೆ, ಮೆಟ್ಟು ಮಾಡ್ತಾರೆ. ಅಂಥವ್ರು ಮುಟ್ಟಿಸ್ಕೊಂಡ್ರೆ ಮೈಲಿಗೆ ಆಗುತ್ತೆ. ಹಾಗಾದ್ರೆ ಅವ್ರು ಕೊಡೋ ಮೆಟ್ಟನ್ನ ಹಾಕೊಂಡ್ರೆ ಮೈಲಿಗೆ ಆಗಲ್ವೇ? ತಲೆಗಟ್ಟೆ, ಅದನ್ನ ಶುದ್ಧಿ ಮಾಡ್ಕೊಂಡು ಹಾಕೊಳ್ತೀವೋ. ಮೆಟ್ಟನ್ ಶುದ್ಧಿ ಮಾಡಕ್ ಬರ್ತಿದ್ರೆ ಮನುಷ್ಯನ ಶುದ್ಧಿ ಮಾಡಕ್ ಬರಲ್ವೇ? ಅವು ದರಿದ್ರ ಮುಂಡೆವು, ಮಾಂಸ ತಿನ್ನುತ್ತವೆ. ಅದಕ್ಕೆ ಅವನ್ನ ದೂರ ಇಡ್ಬೇಕು. ಬೆಕ್ಕು ಇಲ್ಲಿ ತಿನ್ನಲ್ವಾ? ತಿನ್ನಕ್ಕೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಅಂತ ಮಾಂಸಾಹಾರಿ ಬೆಕ್ಕನ್ನ ಮುಟ್ತೀರಾ, ಎತ್ಕೊಂತೀರಾ, ಅಡ್ಗೆ ಮನೆಯಲ್ಲೂ ಬಿಟ್ಕೊಂತೀರಾ? ಹೌದಲ್ಲೋ? ಅಯ್ಯಯ್ಯೋ, ಎಂಥ ಅನ್ಯಾಯ ಆಗ್ಬೇಕು. ಅಯ್ಯೋ ಅಯ್ಯೋ, ಸಗಡಿ ನೀರ್ ಹಾಕೊಂಡು ಈ ದೇಹನ ಶುದ್ಧಿ ಮಾಡ್ಕೊಳ ಮಾಡಿಬಿಟ್ಟಲೋ ಮುಟ್ಟಾಳ. ಈಗೇನ್ ಮಾಡ್ಲಿ? ಎಷ್ಟು ಸೊಗಸಾಗಿ ಮೂಡಿ ಬಂತು ಅಲ್ವಾ? ಈ ಮಕ್ಕಳು ಮತ್ತೆ ದೊಡ್ಡವರು ನಮ್ಮಲ್ಲಿ ನಡೆದಿರೋ ಘಟನೆಗಳನ್ನ ನಮಗೆಲ್ಲರಿಗೂ ತಿಳಿಸ್ಕೊಡೋದಿಕ್ಕೋಸ್ಕರ ಈ ತರ ಸ್ಕಿಟ್ ರೂಪದಲ್ಲಿ ತಿಳಿಸಿದ್ರೆ ನಮ್ಗೆ ಮನದಟ್ಟಾಗಿ ಮನದಲ್ಲಿ ಎಂದಿಗೂ ಉಳಿಯತ್ತೆ. ಬಹಳ ಸಂತೋಷವಾಯ್ತು ನನಗೆ ಇದನ್ನ ನೋಡಿ. ಈಗ ಕೊನೆಯ ಪ್ರೋಗ್ರಾಮ್ಗೆ ಬಂದಿದ್ದೀವಿ. The last one that I have today is Social Engineering Applied to Kalyana Revolution by Vijaya Kammar and Vachana Mandara, Tumkur, Karnataka. ಇದಾದ್ಮೇಲೆ ಹರೀಶ್ ಅವರು ವಿಲ್ ಬಿ ನಡೆಸಿಕೊಡ್ತಾರೆ. ಸೊ ಲೆಟ್ಸ್ ಲಿಸನ್ ಟು ದ ನೆಕ್ಸ್ಟ್ ವಿಡಿಯೋ. To all my brothers and sisters spread across the globe, Namaste and Sharanu Sharanarthigalu. My heartfelt best wishes of Basava Jayanti to you all. I am very much humbled and honored by the opportunity given to me by VSNA and Basava Samiti. International Basava Jayanti 2022. It is now almost 900 years since socio-economic revolution in Kalyana. Even today we talk about the universal significance of Basaveshwara's messages, which itself speaks about the volume and greatness of his tenets of social equality and justice. Comparative study of 12th century revolution shows Basaveshwara was a great thinker and his teachings are universally accepted. Basaveshwara and Sharanas brought the breeze of equality in the society, wherein the situation was highly disturbed under the influence of apartheid in 12th century. Now let us talk about the Kalyana, the city of hope. There are many vachanas which says about Kalyana. A vachana of Akka Mahadevi says all about Kalyana. ಕಲ್ಯಾಣವೆಂಬುದಿನ್ನಾರಿಗೆ ಹೊಗಬಹುದು, ಹೊಗಬಾರದು ಅಸಾಧ್ಯವಯ್ಯ. ಆಸೆ ಆಮಿಷ ಅಳಿದಂಗಲ್ಲದೆ ಕಲ್ಯಾಣದ ತಲಡಿಯಿಡಬಾರದು. ಒಳಹೊರಗು ಶುದ್ಧನಾದಂಗಲ್ಲದೆ ಕಲ್ಯಾಣವ ಹೊಗಬಾರದು. ನೀನಾರಂಬುದ ಹರಿದಂಗಲ್ಲದೆ ಕಲ್ಯಾಣದ ಒಳಗು ತಿಳಿಯಬಾರದು. ಚೆನ್ನಮಲ್ಲಿಕಾರ್ಜುನಂಗೊಲಿದು ಉಭಯ ಲಜ್ಜೆ ಅಳಿದನಾಗಿ ಕಲ್ಯಾಣವಂ ಕಂಡು ನಮೋ ನಮೋ ಎನ್ನುತ್ತಿದ್ದೆನು. Here Akka Mahadevi mentions about the inner and outer glory
and essence of purity, Kalyana, which gives the proof of existence of Kalyana. The meaning of Vachana goes like this: who can enter Kalyana? One cannot just step in. It is impossible. Without dying to desire and temptations, one cannot take a step towards Kalyana. Without becoming pure inside and outside, one cannot step into Kalyana. Without giving up on you and I, one cannot know the inner essence of Kalyana. As I overcome the bashfulness or self-absorption, both inside and outside, in love with Channamallikarjuna, looking at the holy city of Kalyana, I was saying, Namo Namo. This is what Akkamahadev says about the Kalyana, the city of hope. Now let us talk about the background of Kalyana. The revolution of Kalyana happened neither for women, nor for wealth, nor for the land, but to establish the equality of a human being by whipping out the discrimination of color and classes. Revolution in Kalyana was a very complicated and complex. On one side monarchy, and on the other side people from lower classes. The strong opposition to Basaveshwara's philosophy of equality. The intellectuals and opposite of them are uneducated class, financially strong class, and the opposite to them was a poor people. Priests class who are exploiting the poor people, and people who are depending on their daily work opposite to them. In this, many Sharanas have sacrificed their life. In the nutshell, it was a chaos from personal to society. ಅಂದರೆ ವ್ಯಷ್ಟಿಯಿಂದ ಸಮಷ್ಟಿಯವರೆಗೆ ಪ್ರಕ್ಷುಬ್ಧವಾದಂತಹ ಒಂದು ವಾತಾವರಣ ಸೃಷ್ಟಿಯಾಗಿತ್ತಲ್ಲಿ. ಬಸವೇಶ್ವರ had a tough time to solve these issues, and the best part is he succeeded. Kalyana revolution was a diverse revolution in the sense it was literature revolution, meaning a Sahitya Kranti, a religion revolution, meaning a Dharmika Kranti, a social revolution meaning a Samajika Kranti, economic revolution in the sense Arthika Kranti, moral revolution in the sense Naitika Kranti. Now let us talk about the contemporary application of Basava's philosophy or the Basaveshwara's philosophy of the 12th century. Today's younger generation believes in successful process. A successful process is the one which produces the results. We can glorify or make a statement with many adjectives, many names or anything. Unless it produces the result, it is failure. This is what today's younger generation is believing. Now we can answer with the modern social engineering study about the 12th century revolution. There are 4 basic principles in the social engineering. One is problem definition, another is headline management, another is edge analogy, and the last is the stability of economy. Now problem definition in the sense caste system, we can say one of the example. Identifying the gap between the current issues, that is a problem, and the desired output, that is goal, is a process or a product. It involves diagnosing the situation so that focus on a real problem and not on its symptoms, but the strategies are hidden. Now let us correlate this problem definition with the Basaveshwara philosophy. Now what happens is, even before coming to Kalyana, Basaveshwara chalked out the plan of reforms. This is the thought process of Basaveshwara, the problem definition. We can recall the Upanayana, a thread ceremony, wherein Basaveshwara rejected the ritual and went to Cordial Sangama. So Basaveshwara started implementing his reforms brick by brick when he reached the Kalyana. One such reality is a discrimination of the lower section of the society by practicing a ladder system of castes in the society, that is Brahmana, Kshatriya, Vaishya and Shudra. That means ಶ್ರೇಣೀಕೃತ ಸಮಾಜದಲ್ಲಿನ ಅಸಮಾನತೆಯನ್ನು ಹೊಡೆದೋಡಿಸುವ ನಿಟ್ಟಿನಲ್ಲಿ ಬಸವಣ್ಣನವರು ಕಾರ್ಯನಿರತರಾಗ್ತಾರೆ. ಬಸವೇಶ್ವರ took great leap forward movement to create classless society, casteless society, free from institutionalization, free from a gender bias, free from priests, free from superiority and inferiority complex in the
society. In the nutshell, we can say the only philosopher who advocated metamorphosis or transformation or a renovation in the society as a whole is Basaveshwara. Now, understanding the leadership of Basaveshwara through one Greenleaf Center for Servant Leadership. Robert Greenleaf was a founder of the Greenleaf Center for Servant Leadership. Robert Greenleaf says good leaders must first become good servants. Western thinkers and social reformers should make a note of it. This is exactly Basaveshwara did when he started his journey to transform the society. Now let us understand the leadership of Basaveshwara through one vachana. ಭಕ್ತಿ ಇಲ್ಲದ ಬಡವನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಎಲ್ಲ ಪುರಾತರು ನೆರೆದು ಭಕ್ತಿ ಭಿಕ್ಷೆಯನಿಕ್ಕಿದರೆ ಎನ್ನ ಪಾತ್ರೆ ತುಂಬಿತ್ತು ನೋಡ ಕೂಡಲ ಸಂಗಮ ದೇವ. This is one of the best vachana which says all about the leadership quality of Basaveshwara. The meaning of vachana is, I am a poor man without devotion, begged in front of homes of Kakkaya, a tanner, Chennaya, a bamboo artisan, and also a Dasaya, a weaver. All the great devotees of Shiva poured their love, affection and devotion to my begging bowl. The bowl is overflowed with their blessings to transform the whole society. This vachana says all about Basaveshwara's power of illuminating the society by his visionary and divine thinking. With that, he transformed the whole society. Basaveshwara's great leadership quality is highlighted in this vachana. A few leaders of the world could reach and achieve this level of captaincy. Basaveshwara himself arrived at the doorstep of a weaker section of the society who are looked down upon in the society, leaving behind his prestige and power. See, Basaveshwara was the prime minister and he was the finance minister of the in the Kalyana kingdom. He himself arrived at the doorstep of weaker section of the societies. Thereby, people believed and trusted Basaveshwara and followed him with commitment. He removed a psychological barrier between him and exploited classes. People from all classes and mass executed the social responsibility and the accountability which changed the whole ambience. Basaveshwara's great attitude was self-motivation and inclusiveness. He ignited the minds of the common people. Finally, Basaveshwara says in the above vachana, all the people came out and filled my bowl of aspirations. That's why I was able to bring the breeze of equality in the society. The nut result is a bowl of enlightened inner consciousness in the name of Basaveshwara, and each and every individuals contributed to fill the bowl with their enlightened soul. This is a revolution. This revolution was a result of Basaveshwara's great theory of leadership, which is till today relevant, which our younger generation should make a note of it. Today's generation is capable of doing good things, but need to understand the power and ambience of inclusiveness. Basaveshwara never tried to teach them, but he himself became an example. Basaveshwara read the minds of the people and entered their heart and soul. The revolution was on the minds of the people and not on the ground. That is why it was a successful revolution. As a citizen of a modern world, we need to take a note of the inclusiveness, social responsibility and social accountability to carry forward the legacy of nation building in these turbulent times of social misbehavior. Now let us talk about the second principle, headline management. I will take here one gender equality as a headline management principle. Headline management summarizes overall content of a serious issues or views to create the maximum effect. It makes a decision based on keyword in a headline indicates special commitment to the issue. A headline's purpose is to quickly capture and briefly draw attention to the issue or the story. Gender equality in 12th century, now here is the headline. Let us understand the gender equality and its
contemporary application through a headline management principle. Now, one Dr. Stephanie Tavalama, a French research scholar, did research at Center for South Asian Studies, CNRS EHESS, on electoral reservations, political representation, and social changes in India. In her research book, she mentioned about the importance of women in India. She says, a woman as an objective of reverence is the speciality of India. We worship Durga as a goddess of power, Lakshmi as a goddess of wealth, and Saraswati as a goddess of learning. Women were given a freedom of expression in the 12th century at Anubhava Mantapam. Vachanas written during 12th century says all that freedom and equality given to women. Now let us correlate this with the present day scenario. In America, though elections were held since 1779, women got the voting rights only in 1924. Black women got voting rights in 1940. In England, elections were held from centuries. Women got the voting rights in 1926. In Germany and France, in 1945. In Switzerland, women got voting rights only in 1972. But at the All India Depressed Classes Women's Conference held at Nagpur on 20th July 1940, Dr. Ambedkar emphasized that there could not be any progress without participation of the women. When we got independence, voting power was given without a debate. Now, to substantiate this headline management, the gender equality, I'll quote one of the Basaveshwara's vachana here. Lingava pujisi falavenaya, samarati samakale samasukava ariyadanakka. Lingava pujisi falavenaya, ಕೂಡಲ ಸಂಗಮ ದೇವರ ಪೂಜಿಸಿ ನದಿಯೊಳಗೆ ನದಿ ಬೆರೆಸಿದನ್ನಕ್ಕ. Meaning of this vachana is, worshipping linga is a waste of time if you are unable to treat your wife equal and unable to justify gender discrimination, unable to treat your relatives as equal to you, unable to treat your neighbors equal to you. What is the use of worshipping linga when we come out and unable to blend and gel with the society like two rivers joined together? What is the use of worshipping linga and not able to worship Kudala Sangama Deva without whole heart? Now with this, I conclude only by saying ordinary people created extraordinary society in the 12th century. This is not just a statement, but the sheer truth. Sharnas lived their life as an ordinary people. Their ideologies and values of life are very high. We need to understand those values and adopt in our life. In this modern days, where globalization and liberalization are bringing each and every country closer and closer, the society is getting more and more complicated. In this complex scenario, the culture and tradition models and principles of India are much more relevant today. Thank you very much, and thank you VSNA and Basava Samiti for the great opportunity, and thank you to my brothers and sisters for the patient listening. Thank you very much. ಸಹೋದರ ವಿಜಯ ಕುಮಾರ್ ಅವರಿಗೆ we really appreciate a wonderful speech given by you, a very good presentation, looking at Kalyana Kranti, the aspects of Kalyana Kranti in a very unique way. And next, we are entering into the last segment of our program, and we have a beautiful drama specifically created and directed and acted by VSNA North California team. Shunya Sampadane, wait for that beautiful drama at the end of the program. Now, it is a time to remember. We are remembering all the founders and we are remembering all the past presidents. Now, along with them, one of our, leading senior leader of our community, Gadigappa Dodmani. Gadigappa Dodmani has served our
organization from many decades. Among all the leaders, he has exemplified opening his heart by a generous mega donation of $100,000 to the VSNA, specifically dedicating it to the future generation, our children. Very similar to the activities like VSNA Children Talent Festival, and educate and encourage our children in participating more in Basava messages and learning our vachanas and understanding our faith and messages. We are very thankful on behalf of VSNA organization to Gadigappa Dadumani and his spouse. And we have worked with Morgan Stanley Bank, and we have agreed a gift document, and that gift document is presented to all our community members, and also it is published on our website. It is a great honor to know Gadigappa Dadumani and to understand his the breadth of his heart, coming from an orphan family and growing up in different houses, different hostels. What he has done is a great dasoha and fruit of his kayaka in this land. And we thank him on behalf of all of you. Let us just look at a small video dedicated to him. Thank you so much for your continued support to the organization, sir. This is very encouraging to all of us. We are grateful to your work for our community. Hello everyone. Namaskara ellarigu. Happy Basava Jayanti to all of you. Hope everyone is enjoying the program. Actually, our next item will be our own multi-talented artist, Uma Itiye from VSNA Virginia chapter, showcasing the talent by playing Veena this time for Ollenaya Vachana and Gajanana Yutam song.
ನಾನೊಲ್ಲೆನಯ್ಯ ಒಲ್ಲೆನಯ್ಯ ನಾನೊಲ್ಲೆನಯ್ಯ ನಿಮ್ಮವರಲ್ಲದವರ ನಾನೊಲ್ಲೆನಯ್ಯ ಒಲ್ಲೆನಯ್ಯ ನೀ ಮುನಿದರೆ ಮುನಿ ಕೂಡಲ ಸಂಗಮ ಮುನಿದರೆ ಮುನಿ ಕೂಡಲ ಸಂಗಮ ದೇವ ನಿಮ್ಮಾಡೆ ನಿಮ್ಮ ಪ್ರಮತರಾಡೆ ಒಲ್ಲೆನಯ್ಯ ನಾನೊಲ್ಲೆನಯ್ಯ ನಿಮ್ಮವರಲ್ಲದವರ ನಾನೊಲ್ಲೆನಯ್ಯ ಒಲ್ಲೆನಯ್ಯ ನೀ ಮುನಿದರೆ ಮುನಿ ಕೂಡಲ ಸಂಗಮ ನೀ ಮುನಿದರೆ ಮುನಿ ಕೂಡಲ ಸಂಗಮ ದೇವ ನಿಮ್ಮಾಡೆ ನಿಮ್ಮ ಪ್ರಭತರಾಣೆ ಒಲ್ಲೆನಯ್ಯ ನಾನೊಲ್ಲೆನಯ್ಯ ಒಲ್ಲೆನಯ್ಯ
Thank you, Umaiti Yore. Umaiti is from our VSNA Virginia, very accomplished artist. The next one is, which is a very important and focused project for our Arvindanna of Basava Samiti. And this is a Vachana project with a goal to reach more than 50 languages. The translations in more than 50 languages. Let us view this, Vachana translation project of Basava Samiti. ಕರ್ನಾಟಕದ ಸಾಹಿತ್ಯ ಇತಿಹಾಸದಲ್ಲಿ 12ನೇ ಶತಮಾನದ ಅನುಭವ ಮಂಟಪದಲ್ಲಿ ಸೃಷ್ಟಿಯಾದ ವಚನಗಳು ಬಹುಶಃ ಯಾವುದೇ ದೃಷ್ಟಿಕೋನದಿಂದ ನೋಡಿದರೂ ಕೂಡ ಮಾನವೀಯತೆಯ ಹಿನ್ನೆಲೆಯಲ್ಲಿ ಮೂಡಿದಂಥ ವಚನಗಳು. ಕನ್ನಡ ಅಂದಾಕ್ಷಣ ಕರ್ನಾಟಕಕ್ಕೆ ಸೀಮಿತವಾದ, ಕನ್ನಡಿಗರಿಗೆ ಸೀಮಿತವಾದ ವಚನ ಸಾಹಿತ್ಯವನ್ನು ವಿಶ್ವಕ್ಕೆ ಮುಟ್ಟಿಸುವ ರೀತಿ ಹೇಗೆ ಅಂತ ನನ್ನಲ್ಲಿ ವಿಚಾರ ಮೂಡಿದಾಗ ಬಸವ ಸಮಿತಿಯು ಒಟ್ಟಾರೆಯಾಗಿ ವಚನಗಳನ್ನು ಸಾಧ್ಯವಾದಷ್ಟು ಭಾಷೆಗಳಿಗೆ ಅನುವಾದ ಮಾಡಿದಲ್ಲಿ ಇಂಥ ಅದ್ಭುತವಾದ ವಚನ ಸಾಹಿತ್ಯ ಜಗತ್ತಿನ ಆಸ್ತಿಯಾಗಬೇಕು, ಸಮಾಜದ ದೃಷ್ಟಿಕೋನದಲ್ಲಿ ಸರ್ವರು ಒಂದೇ ಅನ್ನತಕ್ಕಂಥ ಏಕೈಕ ವಚನಗಳ ಹಿನ್ನೆಲೆಯನ್ನು ನಾವು ಹೆಚ್ಚಾಗಿ ಬಳಸಬಹುದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಹುಶಃ ನಾವೆಲ್ಲರೂ ಕೂಡ ವಚನಗಳನ್ನು ಅನುವಾದ ಮಾಡಬೇಕು ಅಂತ ಹೇಳಿ ನಾವು ಆರಂಭ ಮಾಡಿದ್ವಿ. It was Kalburgi and Arvind Jatti who exposed my ear, my mind, my heart, my thought to Vachana literature. Vachana literature can be so rich, I had never thought about it. When we were all involved into this project, after that we were into amazing type of transformation in so many areas in our life. I felt as though I am a new Vasco da Gama or Columbus who has discovered a new land of equality, new land of compassion, new land of sympathy, new land of thoughts, new land of purity, new land of dignity of labor, new land of so many things. I could find this treasure of humanism, this treasure of ethics, and this treasure of meaningful words woven in such a way that one gets impressed. Vachanas are translated into so many international languages and so many regional languages and so many national languages. Whichever may be the language, the humanity and the culture and actually the basic feeling of a person is the same in everywhere. Vachan translation into any language is the best service for humankind because Vachana philosophy, as I feel, this is very scientifically close to our human nature because Vachana is talking about self-realization and the God is not outside, God is within ourselves, not in the temple, not in the anywhere, it's inside within us. Any translation work is difficult because the tone of the word, the culture and the historic background is different. Also when we doing the translation, we cannot find exactly 10 words, what is Vachana. So we have to find and we have to make some new word, and so this is the difficult. Every language has its cultural impact on it. So to culturally trying to mingle the Indian culture, the Karnataka Vachana culture into the French culture was not an easy task. ವಿಶ್ವದ ಮಾನವೀಯತೆಯ ಕಣಜ ಸ್ವರೂಪದಲ್ಲಿರ್ತಕ್ಕಂಥ ವಚನಗಳು ಇನ್ನು ಅನೇಕ ಭಾಷೆಗಳಲ್ಲಿ ಬಂದು ವಿಶ್ವವೆಲ್ಲ ವಚನಗಳ ಆಧಾರದ ಮೇಲೆ ಬದುಕಿದ್ದೆ. ಆದರೆ ಬಹುಶಃ ಇದೊಂದು ಅದ್ಭುತವಾದ ಸಾಧನೆ ಬಸವ ಸಮಿತಿಯಿಂದ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಉಳ್ಳವು ದೇವನೆಲೆಯಲ್ಲಿ ತಿರಿಕೆ ಕಟ್ಟುವ ನಾನೆನ್ನು ಮಾಡಡು ಬಡವನಲ್ಲ ಎಡ ಕಾಲೇ ಕಂಬು ತಡಿಯೇ ತಿರಿಕೆ ಮಂಡೆ ಪೊಂಗಲ ಶತಾನಕ್ಕು ಕೂಡಲ ಸಂಗಮ ದೇವಯ್ಯ ஸ்தாவருக்கு அவசானம் உண்டு
ಜಂಗಮಕ್ಕೆ ಅವಸಾನ ಇಲ್ಲ. 岩室里有金子，树冠里有好，牛奶里有素油，在思想里有秀。哦，昆德拉桑嘎玛哈迪夫，为什么这样黑暗？为什么什么都没显示？因为这没有出现上是可以显示的。Dieu, où que je porte mes regards, vous êtes là, partout. Vous êtes la forme de l'étendue entière. Vous êtes l'œil de l'univers. Vous êtes le visage de l'univers. Vous êtes les mains de l'univers. Vous êtes les pieds de l'univers. Vous êtes Cordial Sangama Deva. न चोरी कर, न खतलो खो किसी का, जबान से झूठ ना निकले, न नफरत कर, न गुस्सा हो किसी पर, न कर तारीफ ही खुद की, तमस्खुर गैर का अच्छा नहीं होता. ಬಸವಣ್ಣ ಅಂದಾಕ್ಷಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕನಾದ ಬಸವಣ್ಣನ ವಚನಗಳನ್ನು, ಶರಣರ ವಚನಗಳನ್ನು ಜಗತ್ತಿನ 50 ಭಾಷೆಗಳಿಗೆ ಅನುವಾದ ಮಾಡಬೇಕು ಅಂತಕ್ಕಂಥ ನಿಶ್ಚಿತವಾದ ನಿರ್ಣಯದೊಂದಿಗೆ ನಾವು ಮುಂದೆ ಸಾಗಿದ್ದೇವೆ. Is it how Akka Mahadevi faced the challenge of Allama Prabhu, a great yogi, or Akka Mahadevi challenged Allama Prabhu? Let's see how. Shivna Sampadane played by VSNA North California members and children. Program coordinator Rupali Mallikarjun. Script and direction by Ashwini Sir. Akka Mahadevi needs no introduction to Veerashaiva followers. Here was a young girl of 16, in her spiritual heights, who had a brave heart to say no to a powerful man, as powerful as the king of the land. Here is the one who defied all norms of the society, defied the abusive king, stood firm, walked out of the abusive marriage, refused her mother's protection, and asserted her own identity. Not a simple identity of a woman, but an identity as a saint, as a Rishi, who had discarded even her clothes when the situation demanded. She married the Lord and negated the mundane world and the worldly husband as a mere trash. In her Vachana, she says, Mana mana tarkanegondu anubhavisalu ನೆನಹೇ ಘನಬಹುದಲ್ಲದೆ ಅದು ಹವಣದಲ್ಲಿ ನಿಲ್ಲುವುದೇ ಎಲೆಯವ್ವಾ ನೀನು ಮರುಳವ್ವೇ ಎನ್ನ ದೇವ ಚನ್ನ ಮಲ್ಲಿಕಾರ್ಜುನಯ್ಯ ಗೊಲಿದು ಸಲೆಮಾ The first scene begins when Akka Mahadevi, having walked out of her home, the palace of King Kaushika, and she is heading towards Basava Kalyana to meet the Sharanas and Basavanna at the Anubhava Mantapa. Prabhu, Linga Nishta Yulla Taruni Mahadevi Gotte? Prabhu, have you heard of the great Shiva Sharne Mahadevi? She is approaching Kalyana now. I heard that. She was wedded to Kaushika Raja.
Then she defied the marriage and ran away from the palace? I cannot condone such actions. No, Prabhu. The king is said to have repeatedly disrupted her Shiva puja and began condemning the entire Shiva dharma, and hence she walked out of the palace and his marriage. I agree with Channapaswanna. Avu Mahagnani and Dukeli Deve Prabhu. I heard that she is a great Jnani, O Prabhu. Her guru initiated her into Linga Puja when she was 8 years old, and since then she has worshipped Shiva in the form of Channa Mallikarjuna as her husband. She should not have agreed to marry that Kaushika in the first place. Oh no! King Kaushika threatened to kill Mahadevi's parents if she did not agree. That is bad. In that case, how did she escape his clutches? Who can stop a Sharane who has spiritual fire in her eyes? She could have burnt that lustful king just by her piercing looks, you know. That is why Kaushika backed off when Mahadevi walked out angrily. That is the power of Linga Puja. Then she must be a great yogini. There we see her coming our way. Quiet, everyone. Kinari Bamaya, please welcome Mahadevi. Sharane, Mahadevi has come from her nirvana state to get your blessings, my dear Prabhu. Kaya, Manasa, Jiva, Baba, Yallavannu Gedda, Hetta Sai, Mahadevi is here. Prabhu, here comes my mother Mahadevi, who has conquered her body, mind, and all of this material world. Basavannana Shripadava Nodi Badikidanaya. I see the great Basavanna, and I'm safe now. Oh, my dear Prabhu. Oh, my dear Mahadevi, who are you? Why are you here? Who is your husband? Without a proper introduction, our Sharanes will not welcome you. We heard that you're a runaway brat. Is that right? No, Prabhu. My name is Mahadevi. I'm the wife to that Lord Channa Mallikarjuna, you know. ಗಂಡನಾಗಬೇಕೆಂದು ಅನಂತ ಕಾಲ ತಪಸಿದ್ದೆ ನೋಡ. Let us now watch the famous debate between Allama Prabhu and Akka Mahadevi. Did Allama challenge Akka or Akka challenges Prabhu? Here is the realized Rishi Allama, who has the power of having Vyomakaya, making his body transparent. Even saints like Siddharama Shivayogi were defeated by the spiritual prowess of Allama Prabhu. Such Prabhu bows down to Akka Mahadevi, but not without his severe test of her, to which she responds equally powerfully. Let us watch now. ಬಾ ಮಹಾದೇವಿ, ನನ್ನ ಹತ್ತಿರ ಇಲ್ಲಿ ಬಂದು ಕುಳಿತುಕೋ. ತಡೆಯಿರಿ ಅಕ್ಕ ನಾಗಮ್ಮನವರೇ. ಅವ್ವ ಮಹಾದೇವಿ, ಉದ ಮದದ ಯೌವನವನ್ನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ? ಸತಿ ಎಂದರೆ ಮುನಿವರು ನಮ್ಮ ಶರಣರು. ನಿನ್ನ ಪತಿಯ ಕುರುಹು ಹೇಳಿ ಬಂದು ಕುಳ್ಳಿರು, ಅಲ್ಲದಿರೆ ತೊಲಗು ತಾಯೇ. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗೆ ಭಾವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗೆ ನಾನೊಳಿದೆನಯ್ಯ ಚೆನ್ನ ಮಲ್ಲಿಕಾರ್ಜುನ. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗೆ ನಾನುಲಿದೆನಯ್ಯ, ಚೆನ್ನ ಮಲ್ಲಿಕಾರ್ಜುನನೆಂಬ ಗಂಡಂಗೆ ಮಿಗೆ ಮಿಗೆ ಒಲಿದೆ ನಾನು. ತಪ್ಪು ಹೊರೆಸಿ ಹೊರಟಿರುವೆಯಂತ ನಿಜವೇ. ತನು ಸೀರೆ ನಳಿದು ನಿರ್ವಾಣವಾದಲ್ಲಿ ಮನದ ಭ್ರಾಂತಿ ಹೋಗುವುದೇ? ಕೇಶವೆಂಬ ಸೀರೆ ಅಂಗಕ್ಕೆ ಮರೆ ಮಾಡಿದ್ದೀಯ, ಇದು ಗುಹೇಶ್ವರ ಲಿಂಗಕ್ಕೆ ಸಲ್ಲದ ವಿಷಯ. ಅಬ್ಬಾ, ಪ್ರಭು ಎಷ್ಟು ಕಠೋರವಾಗಿ ಪರೀಕ್ಷಿಸುತ್ತಿದ್ದಾರೆ. ಪಾಪ ಮಹಾದೇವಿ ಏನು ಮಾಡಿಯಾಳು? ಕಾಯ ಕರ್ರನೆ ಕಂದಿದಡೇನಯ್ಯ,
ಕಾಯ ಮಿರ್ರನೆ ಮಿಂಚಿದಡೇನಯ್ಯ. ಅಂತರಂಗ ಶುದ್ಧವಾದ ಬಳಿಕ ಚನ್ನ ಮಲ್ಲಿಕಾರ್ಜುನಯ್ಯ ನೀನೊಲಿದ ಕಾಯವು ಹೇಗಿದ್ದಡೇನಯ್ಯ. ದೇವನೊಲಿದ ನೀನೊಲಿದೆ ಎಂಬುದು ಅದಾವುದಕ್ಕ? ಭಾವ ಶುದ್ಧವಾದಲ್ಲಿ ಸೀರೆಯನ್ನು ಅಳಿದು ಕೂದಲು ಮರೆಸಲೇತಕ್ಕೆ? ಅಯ್ಯಯ್ಯೋ ಪ್ರಭು, ಈ ಸಣ್ಣ ಬಾಲಕಿ ಮಹಾದೇವಿಗೆ ಎಷ್ಟು ಸತಾಯಿಸುತ್ತಿದ್ದೀರಿ. ಸಾಕು ಮಾಡಿ ಪ್ರಭು ಈ ನಿಮ್ಮ ಲೀಲೆಯನ್ನು. ಫಲವೊಳಗೆ ಪಕ್ವವಾಗಿ ಎಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು. ಫಲವೊಳಗೆ ಪಕ್ವವಾಗಿ ಎಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು. ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದೀತೆಂದು ಆ ಭಾವದಿಂದ ಮುಚ್ಚಿದೆ. ಇದಕ್ಕೆ ನೋವೇಕೆ? ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದಿತೆಂದು ಆ ಭಾವದಿಂದ ಮುಚ್ಚಿದೆ. ಎಂತಹ ಮಾತು ಈ ಎಳೆ ಕಂದಮ್ಮನ ಬಾಯಿಯಲ್ಲಿ! ನನ್ನ ಎದೆ ನಡಗಿ ಹೋಯಿತು. ಬಾಪು ಬಾಪು ಮಹಾದೇವಿ, ಶರಣರ ಕನಸಿನ ಪುತ್ಥಳಿ ನೀನು. ಮಹಾಪ್ರಭುವನ್ನು ಎದುರಿಸುವಂತ ಧೈರ್ಯ ಮತ್ತಾರಿಗೂ ಇರಲಿಲ್ಲ ಇಲ್ಲಿಯವರೆಗೆ. ಹೌದು ಸಿದ್ದರಾಮಯ್ಯನವರೇ, ಇವಳು ಸಾಧಾರಣ ಸ್ತ್ರೀ ಏನೂ ಅಲ್ಲ. ಇಂದು ನನಗೆ ಮಹಾದೇವಿ ಒಂದು ವಚನ ನೆನಪಿಗೆ ಬಂತು. ತನ್ನ ಊರ ಬಿಟ್ಟು ಹೊರಟಾಗ ಊರ ಹೆಂಗಸರಿಗೆ ಹೇಳಿದಳಂತೆ, ಗುರುಪಾದ ತೀರ್ಥವೇ, ಮಂಗಳ ಮಜ್ಜನವೆನಗೆ, ವಿಭೂತಿಯ ಒಳಗುಂದದ ಅರಿಶಣವೆನಗೆ, ದಿಗಂಬರವೇ ದಿವ್ಯಾಂಬರವೆನಗೆ, ಚನ್ನ ಮಲ್ಲಿಕಾರ್ಜುನನ ಮದಬೆಳಿಗೆಗೆ ಬೇರೆ ಶೃಂಗಾರ ಬೇಕೆ, ಹೇಳಿರೆ ಅವ್ವಗಳಿರ ಎಂದು ಮುಂತಾಗಿ ಹೇಳಿದಳಂತೆ. ದಿಗಂಬರಿಯಾದ ಈ ಬಾಲೆಗೆ ಸೀರೆ ಹೆಂಗೆಲ್ಲಿ ಬಂತು? ಇನ್ನೇನು ಹೇಳುತ್ತಾರೋ ಪ್ರಭುಗಳು. ದೇವರೊಳಗೋ ದೇವರು ನಿನ್ನೊಳಗೋ ಎಂಬಠಾವನರಿಯೇ. ನಿಂದೇವರೊಳಗೋ ದೇವರು ನಿನ್ನೊಳಗೋ ಎಂಬಠಾವನರಿಯೇ. ಸಿಪ್ಪೆ ಒಪ್ಪಗೆಟ್ಟಾಗ ಹಣ್ಣಿನ ರಸ ಕೊಳಕಾಯಿತು. ಅದು ಗುಹೇಶ್ವರ ಒಪ್ಪದ ಮಾತು. ಸಿಪ್ಪೆ ಒಪ್ಪುಗೆಟ್ಟಾಗ ಹಣ್ಣು ಕೊಳಕಾಗಿರಬಹುದಲ್ಲ. ಕಾಮನ ಗೆದ್ದೆ ಅಂತೀಯಲ್ಲ, ಅದು ಹೇಗೆ? ಕೆಂಡದ ಶವದಂತೆ ಸೂತ್ರ ತಪ್ಪಿದ ಬೊಂಬೆಯಂತೆ ಜಲವರತ ತಟಾಕದಂತೆ ಬೆಂದ ನುಲಿಯಂತೆ ಮತ್ತೆ ಹಿಂದಣಂಗ ಉಂಟೆ ಅಣ್ಣ. ಚೆನ್ನ ಮಲ್ಲಿಕಾರ್ಜುನನಂಗವೇ ಆಶ್ರಯವಾದವಳಿಗೆ ಮತ್ತೆ ಹಿಂದಣಂಗ ಉಂಟೆ, ಹಿಂದಣಂಗ ಉಂಟೆ, ಹಿಂದಣಂಗ ಉಂಟೆ. ಕೂಡಲಿಲ್ಲದ ಘನವ ಕೂಡುವ ಪರ್ಯಂತವ, ಗುಹೇಶ್ವರ ಲಿಂಗವ ಬೇರೆ ಮಾಡಿ ಬೆರೆಸುವ ಪರ್ಯಂತವ. ಇಂದು ಮಹಾದೇವಿಗೆ ದೊಡ್ಡ ಪರೀಕ್ಷೆ. ಅದ್ವೈತದ ಎತ್ತರದ ನಿಲುವಿನ ಮೇಲೆ ನಿಂತ ಪ್ರಭು ಆಧ್ಯಾತ್ಮದ ಆಳವನ್ನು ಪರೀಕ್ಷಿಸುತ್ತಿದ್ದಾರೆ. ಇದುಪ್ಪ ತಿಳಿದುಪ್ಪಕ್ಕೆ ಹಂಗುಂಟೆ ಅಯ್ಯ, ದೀಪಕ್ಕೆ ದೀಪ್ತಿಗೆ ಭೇದ ಉಂಟೆ ಅಯ್ಯ, ಅಂಗ ಆತ್ಮ ಇವುಗಳ ಮಧ್ಯೆ ಭೇದ ಉಂಟೆ ಅಯ್ಯ. ನಾ ಸತ್ತನೆಂದು ಹೆಣ ಕೂಗಿದುದುಂಟೆ, ಹೆಪ್ಪಿಟ್ಟ ಹಾಲು ಸಿಹಿಯಪ್ಪುದೆ. ಹೌದು ಪ್ರಭು, ಮರೆದೊರೆಗೆ ಕನಸು ಕಂಡು ಹೇಳುವಲ್ಲಿ ಸತ್ತ ಹೆಣ ಕೂಗಿದುದುಂಟು, ಹೆಪ್ಪಿಟ್ಟ ಹಾಲು ಮತ್ತೆ ಸಿಹಿ ತುಪ್ಪವಾಗದುದುಂಟು. ಇದಕ್ಕೆ ತಪ್ಪ ಸಾಧಿಸಲೇಕೆ ಚನ್ನ ಮಲ್ಲಿಕಾರ್ಜುನ ದೇವರ ದೇವನ ಅಣ್ಣಗಳಿರ. ತಂದೆ ಪ್ರಭು, ಇಂದು ನೀವು ನನಗೆ ಕೊಂದರೂ ನಾನು ನಿಮಗೆ ಶರಣೆಂಬೆನಯ್ಯ. ಅಂಗ ಅಂಗನೆಯ ರೂಪಲ್ಲದೆ ಮನವಸ್ತು ಭಾವದಲ್ಲಿ ಬೆಚ್ಚಂತಿರ್ಪುದು.
ಬಂದ ಕಥನದಲ್ಲಿ ಬಂದು ಹಿಂಗಿದೆಯಲ್ಲ ಅಕ್ಕ ಗುಹೇಶ್ವರ ಲಿಂಗದಲ್ಲಿ ಅಭಯ ನಾಮವಳಿದೆ ಎನ್ನಕ್ಕ. ಅಕ್ಕ, ಗುಹೇಶ್ವರ ಲಿಂಗದಲ್ಲಿ ಉಭಯ ನಾಮವಳಿದೆ ಎನ್ನಕ್ಕ. ನಿನಗೆ ನಮೋ ನಮೋ. ಹೆಂಗೂಸಿನ ಅಂಗವ ನೋಡಿರೆ ಪುರಾತನರು, ಬಾಲತನದಂಗವ ನೋಡಿರೆ ಪುರಾತನರು, ಬ್ರಹ್ಮವನ ಆಚರಿಸಿ ತನ್ನ ಮರೆದಿಪ್ಪದ ನೋಡಿರೆ ಲಿಂಗವಂತರು, ತನ್ನಲ್ಲಿ ತಾನು ನಿಶ್ಚಯವಾಗಿ ಭಾಷೆ ಬೀಸರ ಹೋಗದೆ ಇಪ್ಪು ಇರವು, ಕೂಡಲ ಸಂಗಮ ದೇವರಲ್ಲಿ ನಮ್ಮ ಮಹಾದೇವಿ ಎಕ್ಕಂಗಾಯಿತು. ನಿಮಗೆ ನಮೋ ನಮಃ. ಅಂಗದಿಂದ ಉದಯವಾದಾತ ಮಡಿವಾಳಯ್ಯ, ಲಿಂಗದಿಂದ ಉದಯವಾದಾತ ರೇವಣ ಸಿದ್ದಯ್ಯ, ಭಸ್ಮದಿಂದ ಉದಯವಾದಾತ ಸಿದ್ದರಾಮಯ್ಯ, ಪಾದೋದಕದಿಂದ ಉದಯವಾದವಳು ಅಕ್ಕ ಮಹಾದೇವಿ. ಮಹಾದೇವಿಯಕ್ಕ ನಿನಗೆ ಶರಣೆಂಬೆನ. ತನುವಿನೊಳಗಿದ್ದು ತನುವ ಗೆದ್ದಳು, ಮನದೊಳಗಿದ್ದು ಮನವ ಗೆದ್ದಳು, ವಿಷಯದೊಳಗಿದ್ದು ವಿಷಯಂಗಳ ಗೆದ್ದಳು, ಅಂಗಸುಖವ ತೊರೆದು ಭವವ ಗೆದ್ದಳು. ಕೂಡಲ ಚೆನ್ನ ಸಂಗಯ್ಯ ಹೃದಯ ಕಮಲವ ಬಗಿದು ಹೊಕ್ಕು, ನಿಜ ಪದವ ನೈದಿತ ಮಹಾದೇವಿ ಎಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು. ಹೌದೌದು, ಮತ್ತೇನು ಮರಿ ಹಂಗೆ ಹೇರಿದು ಕೀರ್ದುಂಟಲ್ಲದೆ ಅವರು ಹಿಂಗೆ ಹೇರಿದು ಕೀರ್ದುಂಟೆ ಹೇಳಯ್ಯ. ಸಾವಂಗು ಭಯ ಉಂಟಲ್ಲದೆ ಅಜಾತನಿಗೆ ಭಯ ಉಂಟೆ ಹೇಳಯ್ಯ. ಕಪಿಲ ಸಿದ್ಧ ಮಲಿನಾಥನಲ್ಲಿ ಮಹಾದೇವಿ ಅಕ್ಕನ ನಿಲ್ಲುವಂಗೆ ಶರಣೊಂದು ಶುದ್ಧನಾದೆ ಕಾಣ ಚನ್ನಬಸವಣ್ಣ. As you saw, Akka Mahadevi won the hearts of lakhs of Sharanas. Allama Prabhu was only testing her to show her greatness to the world. He was aware of her immense spiritual strength. Let us see what the Sharanas have got to say about Akka. ಕೈಯಲ್ಲಿ ಲಿಂಗವನ್ನು ಇಟ್ಟುಕೊಂಡು ಕಂಗಳ ನೋಟದಿಂದ ತನ್ನನ್ನೇ ತಾನು ಅರಿವು ಮಾಡಿಕೊಂಡಿರುವ ಅಕ್ಕನಿಗೆ ನಮೋ ನಮೋ. With an immense meditation on the linga in her hand, Akka Mahadevi has realized her own divine self. Behold her, O Channabasvanna. ವಯಸ್ಸಾದವರೆಲ್ಲ ಹಿರಿಯರೇ, ತಪಸ್ವಿಗಳೆಲ್ಲ ಹಿರಿಯರೇ? ಇಲ್ಲ ಪ್ರಭು, ಹಿರಿಯತನ ನಮ್ಮ ತರುಣಿ ಅಕ್ಕಂದು. Are all old people wise? Are all meditators who have grown their beard wise? No, Prabhu. Here is the wise Akka Mahadevi. ಕಪಿಲ ಸಿದ್ಧ ಮಲ್ಲಿನಾಥನಲ್ಲಿ ಮಹಾದೇವಿ ಅಕ್ಕನ ನಿಲುವಿಗೆ ಶರಣೆಂದು ಶುದ್ಧನಾದೆ ಕಾಣ ಚನ್ನಬಸವಣ್ಣ. I offer my salutations to the divine Akka Mahadevi, O Channabasavana. ಎನ್ನ ಭಕ್ತಿಯ ಶಕ್ತಿ ನೀನು, ಎನ್ನ ಮುಕ್ತಿಯ ಶಕ್ತಿ ನೀನು. You are the strength in my bhakti, you are the strength in my mukti. ಮಹಾದೇವಿ ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು. I prostrate myself at the feet of Akka Mahadevi. ಭಾವವೆಂಬ ಹಾಲು, ಸುಜ್ಞಾನವೆಂಬ ತುಪ್ಪ, ಪರಮಾರ್ಥವೆಂಬ ಸಕ್ಕರೆ ಕೊಟ್ಟಿದ್ದೀರಿ. ಚನ್ನಮಲ್ಲಿಕಾರ್ಜುನ ಕೈ ಹಿಡಿದು ನಿಮ್ಮ ತಲೆಗೆ ಹೂವಲ್ಲದೆ ಹೂ ತರನು. You all fed me the milk of compassion, the ghee of knowledge, and the sweetness of spiritual wisdom. I'll go to the abode of Channamalikarjuna. I'll behave in such a way that I'll bring a good name for all of you and never a bad name. Basavanna, Channabasavanna, Shivayogi Siddharama, Prabhu Mudalada Sharanaragi, Sharanu Sharanarthi. ಕದಳಿ ಎಂಬುದು ವಿಷಯಗಳು
ವಿಷಯಗಳು ಕದಳಿ ಎಂಬುದು ಭವ ಘೋರಾರಣ್ಯ ಕದಳಿ ಎಂಬುದ ಗೆದ್ದು ತವೆ ಬದುಕಿ ಬಂದು ಈ ಕದಳಿಯ ಬನದಲ್ಲಿ ಭವಹರನ ಕಂಡೇನು ಕದಳಿ ಎಂಬುದು ತನು ಕದಳಿ ಎಂಬುದು ಮನ ಕದಳಿ ಎಂಬುದು ವಿಷಯಗಳು ಕದಳಿ ಎಂಬುದು ವಿಷಯಗಳು ಕದಳಿ ಎಂಬುದು ವಿಷಯಗಳು ಕದಳಿ ಎಂಬುದು ವಿಷಯಗಳು ಇಂಥ ಒಂದು ಅದ್ಭುತವಾದ ಪ್ರಯತ್ನ ನಮ್ಮ ಅಶ್ವಿನಿ ಸುರಪುರ್ ಅವರು ಅವರ ಡೈರೆಕ್ಷನ್ ಅಲ್ಲಿ ಎಷ್ಟು ಮಕ್ಕಳು ಎಷ್ಟು ಜನ ಸೇರ್ಕೊಂಡು ಇಂಥ ಒಂದು ಒಳ್ಳೆಯ ಅದ್ಭುತವಾದ ಒಂದು ನಾಟಕವನ್ನ ಈ ಇಂಟರ್ನ್ಯಾಷನಲ್ ಬಸವ ಜಯಂತಿ 2022ಗೋಸ್ಕರ ನಮಗೆ ಮಾಡಿ ಕಳಿಸಿದ್ದಾರೆ. ಅವರಿಗೆ ಎಲ್ಲ ನಮ್ಮ ವೀರಶೈವ ಸಮಾಜದ ಎಲ್ಲ ಬಂಧುಗಳು ಮತ್ತು ಎಲ್ಲ ನಮ್ಮ ಕರ್ನಾಟಕದ ಬಂಧುಗಳ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇಟ್ ಇಸ್ ಎ ಗ್ರೇಟ್ ಎಫರ್ಟ್ ಅಂಡ್ ಎಕ್ಸಲೆಂಟ್ ಪ್ರೊಡಕ್ಷನ್ ಬೈ ಅಶ್ವಿನಿ ಸುರಪುರ್ ಅಂಡ್ ದ ಟೀಮ್ ಆಫ್ BSNA North California. It's excellent and it's a great honor to present our my colleagues and sisters who presented this program so efficiently to all of you, being with us for almost 3 hours. First, our Mukta Satewar, she is from Houston, Texas chapter, and she has been an ardent follower, and she comes from a family who really contributed enormously and even still contributing to Basava Samiti. She is from Chikateri family. And Suma Suresh, she's again our Houston, Texas chapter leader, excellent, capable, talented young lady. And you have seen her, how well she presented all the programs. And the backbone of our all the activities from last year, our Vice President, Nagaratna Totada. Again, I have repeated this many times and I keep on repeating. Without her help and her support, we could not have brought this beautiful program to all of you. I sincerely thank on behalf of BSNA, ವೀರಶೈವ ಸಮಾಜದ ಎಲ್ಲ ಸದಸ್ಯರ ಪರವಾಗಿ, ಎಲ್ಲ ಬಂಧುಗಳ ಪರವಾಗಿ I sincerely thank ನಾಗರತ್ನ ತೋಟದ. ಈಗ one very important thing, you are seeing that Basava messages are not just right now limited to the Karnataka. It has been spreading in our North America, mainly due to the effort of Veerashaiva Samaj of North America from last 45 years. You saw so many members, so many children, they coming out and presenting the various aspects of Basava's philosophy and Sharana philosophy to all of us, and how it is ingrained in our own people and our own younger generation. You're witnessing this one. This is the most important thing, because so many artists from so many chapters, members and children, they contributed to this first session, the morning session program. And we all can improve our knowledge and our understanding of Sharanas and message by going to Basava Samiti website. They have created a beautiful new website where a lot of information will be available, and soon we'll make it available through the links through our vsna.org also. I want to just show you the new website, what they have released very recently. And with that, please remember, all of you need to come to
the second session starting 6 o'clock Central Time and 7 o'clock Eastern Time and 4 o'clock Pacific Time and all other countries. This is mostly focused on India, USA, and Asia Pacific. We have a lot of programs and speeches given by our brothers and sisters from Australia, New Zealand, and Singapore. And let us, join with them to continue our celebration, the whole day celebration of Basava Jayanti. With this, I want to thank all of you. Remember, nothing is repeated. All the programs will be completely new, except our Prime Minister Narendra Modi's message, which is very important, and we want every one of us to listen at least once, if not twice. So with that, I want to show you the last video of this program, the new website from Basava Samiti. They have taken a lot of effort to build this beautiful website, and all of us all around the world benefit of this website and the resources which they are producing for all of us.
Very beautiful website with a lot of the modern gadgets and features, and we all need to use this for our benefit and to spread this Vachana and Basava Sharana's messages all over the world. Let us come back and listen to the various ideas shared by our brothers from Australasia, how they want to globalize this Vachana message and Basava message all over the global internationally. And with this, we are not just closing the morning session, we are just starting our whole day celebration of International Basava Jayanti 2022. We all meet again in the evening to celebrate for the other part of the world. And thank you very much. Om Shri Guru Basavaningaya Namaha. Sharanu Sharanarthi.